ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರೋ ವೈರಾಗ್ಯಭಾಗ್ಯೋರ್ಧೌ ವೇದಾಂತಾಮೃತಸಾರವಂತಮನುಭಾತ್ ಶ್ರೀ ಶ್ರೀನಿವಾಸಾದ್ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್थितनयं ಶ್ರೇಯೋನಿಧे ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಗೇಳನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षणेति त्वैवागमान्तम् आचार्यभक्तिपरिपूतमनिर्घशीलं गोपालदेशिकमुनिं गुरुमाश्रयामः। नारायणाख्यतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्यचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं मृङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्के केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि नायमेने अस्मद्गुरोर्भगवतोऽस्य एकसिन्धोः रामानुजस्य चरणौ शरणं प्रपद्ये। निगाहे अमुनं तीर्थं साधु बृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं मस्तामलकतां गतं यस्य सारस्वतस्रोतो कुलामोदवासितं श्रुतीनां श्रमायालं चठारिं दोपास्महे। वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सहधर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीं अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् यति परिबुडगीतानामदर्शेदञ्जसा निगमपरिषन्नेदीयां संनिरामयमाशयं जननपदवीयातायातश्रमापहरां धियं जनेतु समे देवः श्रीमान् धनञ्जयसारथिः सन्तः चित्ततमः प्रमतिनीमिमां भजन्तु भगवद्गीता भाष्यतात्पर्यचन्द्रिकाम्। श्रीमते रघुनाथाय नमः। ಹದಿಮೂರನೇ ಅಧ್ಯಾಯ ಆರಂಭದಲ್ಲಿ ಕ್ಷೇತ್ರಜ್ಞರ ಸ್ವರೂಪ ವಿವೇಕ ಜ್ಞಾನವನ್ನು ಉಪದೇಶ ಮಾಡುವಂತಹ ಶ್ಲೋಕ. ಅದರಲ್ಲಿ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ತ್ವಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ ಆರಂಭಿಸಿ ಅದಕ್ಕೆ ವಿಸ್ತಾರವಾದ ವ್ಯಾಖ್ಯಾನವನ್ನು. ಇದಂ ಅಹಂ ಅಂತ ಹೇಳುವುದು ಒಂದು ಪ್ರತ್ಯಕ್ತ್ವ ಮತ್ತು ಒಂದು ಪರಾಕ್ತ್ವದಿಂದ ತಿಳಿಯುವಂತಹದ್ದು. ಅಹಂ ಅನ್ನೋದು ಪ್ರತ್ಯಕ್ಕಾಗಿ ನೇರವಾಗಿ ತನಗೆ ತಾನೇ ತಿಳಿಯುವಂತಹ ಪದಾರ್ಥ. ಇದಂ ಅಂತ ಹೇಳೋದು ಬೇರೆಯಾದದ್ದು. ಪರಾಕ್ತ್ವ ಅಂತ ಹೇಳೋದು ಇನ್ನೊಂದು ಜ್ಞಾನದಿಂದ ತಿಳಿಯಲ್ಪಡುವಂತಹದ್ದು. ಇದಮಹಂ ಜಾನಾಮಿ ಅಂತ ಹೇಳೋದ್ರಿಂದ ಅದೇ ರೀತಿ ಮನುಷ್ಯ ಅಹಂ ಅನ್ನೋದು ಹಾಗೆಯೇ. ಆದ್ದರಿಂದ ಅದು ಸಾಮಾನಾಧಿಕರಣ್ಯ ಇರೋದ್ರಿಂದ ಅದು ದೇಹಾತ್ಮ ಭ್ರಮೆಯಿಂದ ಆಗ್ತಾ ಇದೆ ಅಂತ ಹೇಳಬೇಕು ಅಂತ ಹೇಳಿದ್ರೆ ಆ ರೀತಿ ಹೇಳಬೇಕಾಗಿಲ್ಲ. ಯಾಕೆಂದರೆ ಅದರಿಂದಲೇ ದೇಹಾತ್ಮ ಭ್ರಮೆಯು ನಿವಾರಣೆ ಆಗುವಂತಹದ್ದು. ಆದ್ದರಿಂದ ದೇಹಾತ್ಮ ಭ್ರಮೆಯು ಬಾಧಿತವಾಗಬೇಕಾದರೆ ಇದಮಹಂ ಅನ್ನುವ ಬುದ್ಧಿಯಿಂದಲೇ ಮನುಷ್ಯ ಅಹಂ, ಮನುಷ್ಯತ್ವ ಬೇರೆ, ನಾನು ಬೇರೆ ಅಂತ ಆ ಒಂದು ಜ್ಞಾನದಿಂದಲೇ ಅದು ಸಾಧ್ಯ ಅದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ ಇಲ್ಲಿ. ಆದ್ದರಿಂದ ಒಂದೊಂದು ಅವಯವಗಳಲ್ಲಿಯೂ ಅಥವಾ ಸಮುದಾಯದಲ್ಲಿಯೂ ಶರೀರ ಬೇರೆ ಬೇರೆ ನನಗಿಂತ ಅಂತ ಹೇಳುವಂಥದ್ದು ತಿಳಿಯುವಂಥದ್ದು ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಪ್ರತ್ಯೇಕವಾಗಿಯೂ ಸಮುದಾಯವಾಗಿಯೂ ವಿಕಲ್ಪ ಅನುಪಪತ್ತಿಂ ಅಭಿಪ್ರೇತ್ಯ ಅವಯವಶಃ ಸಂಘಾತ ರೂಪೇಣ ಎರಡು ವಿಧದಲ್ಲಿಯೂ ಕೂಡ ಆತ್ಮನಿಗಿಂತ ಬೇರೆ ಅನ್ನೋದು ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಅವಯವಶಃ ಅಂತ ಹೇಳಿದ್ರೆ ಮೂರ್ಧ ಮಮಸ್ತಃ ಮಮ ಮೂರ್ಧ ಮೊದಲಾದ ರೂಪದಿಂದ ಅವಯವೇಭ್ಯ ಅಹಮರ್ಥ ಸ್ಫುಟಂ ಭಿನ್ನತೆಯ ಪ್ರತೀಯತೆ. ಅವಯವಗಳಿಗಿಂತ ಅಹಮರ್ಥ ಅಂತ ಹೇಳೋದು ಜೀವಾತ್ಮ ಸ್ವರೂಪ. ಆ ಜೀವಾತ್ಮನು ಬೇರೆ ಅಂತ ಸ್ಪಷ್ಟವಾಗಿ ತಿಳಿದು ಬರ್ತಾ ಇದ್ದಾನೆ.
ನತು ಅಹಂ ಮೂಢ ಇತ್ಯಾದಿ ರೂಪೇಣ. ನಾನೇ ನಾನೇ ತಲೆ ಅಂತ ತಿಳಿದು ಬರೋದಿಲ್ಲ. ಇದು ಮಮ ಮೂರ್ಧ ಅನ್ನುವಾಗ ನನ್ನ ತಲೆ ಅಂತ ಹೇಳಿ. ಸಂಘಾತ ರೂಪದಲ್ಲಿ ಹೇಗೆ ಅಂದರೆ ಮಮ ಶರೀರಂ ಇತ್ಯೇವ ಹಿ ಸಂಘಾತೇಪಿ ಭೇದ ಧೀಹಿ ಇತಿ ಭಾವ. ಭೇದದ ಜ್ಞಾನವು ಕೂಡ ಇದರಲ್ಲಿಯೂ ನನ್ನ ಶರೀರ ಅನ್ನುವುದ್ರ ಪ್ರಯೋಗದಲ್ಲಿ ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಆದ್ದರಿಂದ ಏತದ್ಯೋ ವೇತ್ತಿ ಇತ್ಯನೇನ ಅಭಿಪ್ರೇತಂ ಉಪಲಂಬ ಸಿದ್ಧಂ ವೇದ್ಯವು ಭೇದಂ ದರ್ಶಯತಿ. ನಮ್ಮ ಅನುಭವದಲ್ಲಿ ತಿಳಿದು ಬರುವಂತಹ ಭೇದವು ಸ್ಪಷ್ಟವಾಗಿ ಏತದ್ಯೋ ವೇತ್ತಿ, ಇದನ್ನು ಯಾರು ತಿಳಿಯುತ್ತಾನೋ ಅವನು. ತಿಳಿಯಲ್ಪಡುವಂತಹ ಪದಾರ್ಥ ವೇದ್ಯವಾದದ್ದು ಶರೀರ, ತಿಳಿಯುವವನು ಅಹಮರ್ಥ ಜೀವಾತ್ಮ. ಆದ್ದರಿಂದ ಅದಕ್ಕಿಂತ ಅವನಿಗಿಂತ ಇವನಿಗೆ ಭೇದವು ಅದಕ್ಕಿಂತ ಹೇಳಲ್ಪಟ್ಟಿದೆ. ತದ್ವಿಧ ಅಂದರೆ ಅದನ್ನು ತಿಳಿದವರು ಅಂದರೆ ಯಾರು ಅಂದರೆ ಸ್ಪಷ್ಟವಾಗಿ ಯಾಥಾತ್ಮ್ಯ ಜ್ಞಾನವನ್ನು ಉಳ್ಳವರು. ಅವರು ಈ ರೀತಿ ಹೇಳ್ತಾರೆ. ಸಾಮಾನ್ಯ ಜ್ಞಾನ ಮಾತ್ರ ನಿರ್ಣಯ ಅನುಪಯುಕ್ತತ್ವ. ಸಾಮಾನ್ಯವಾಗಿ ಜ್ಞಾನವಿದ್ದರೆ ನಿರ್ಣಯಾತ್ಮಕವಾಗಿ ಹೇಳಕ್ಕಾಗೋದಿಲ್ಲ. ಯಾಥಾತ್ಮ್ಯ ಜ್ಞಾನವಿದ್ದರೇನೆ ಆತ್ಮ ಯಾಥಾತ್ಮ್ಯ ವಿಧ, ಅವರಿಂದಲೇ ನಿರ್ಣಯಾತ್ಮಕವಾಗಿ ಇದು ಬೇರೆಯೇ ಇದು ಬೇರೆಯೇ ಅಂತ ತಿಳಿಯೋದು ಸಾಧ್ಯ. ಆಮೇಲೆ ಕೆಲವು ಸಂದೇಹಗಳನ್ನು ಇಲ್ಲಿ ನಾನು ಜ್ಞಾತ ತಾವತ ಆತ್ಮೇತಿ ಸಿದ್ಧಂ. ತಿಳಿಯುವವನು ಆತ್ಮ ಅನ್ನುವುದು ಸಿದ್ಧವಾಗಿದೆ. ಸಚ ಜಾನಾಮಿ ಇತಿ ಪ್ರತೀತಿ ಸಿದ್ಧ. ತಿಳಿಯುತ್ತೇನೆ ಅನ್ನುವ ಜ್ಞಾನದಿಂದ ಆತ್ಮನು ತಿಳಿಯುವವನು ಅಂತ ತಿಳಿದು ಬರುತ್ತೆ. ಶೈವ ಪ್ರತೀತಿ ಜ್ಞಾತೃತ್ವಮಿವ ದೇಹಾತ್ಮಕತ್ವವಾಗಿ ದೇವೋಹಮಿತ್ಯಾತ್ಮಕೇಣ ಯುಗಪತ್ ಗೃಹ್ಣಾತಿ. ಅದೇ ಜ್ಞಾನವೇ, ನಾನು ತಿಳಿಯೋನು ಅನ್ನುವ ಜ್ಞಾನವೇ ದೇಹಕ್ಕೆ ಆತ್ಮನಾಗಿ ಹೇಗಿದ್ದಾನೋ ಹಾಗೆಯೇ ದೇವನು ನಾನು ಅಂತಲೂ ತಿಳಿತಾನೆ. ಏಕಕಾಲದಲ್ಲಿ ನಾನು ಈ ದೇಹಕ್ಕೆ ಆತ್ಮನಾಗಿದ್ದೇನೆ ಅಂತ ಹೇಳುವಾಗ ಆತ್ಮನು ದೇಹಕ್ಕಿಂತ ಬೇರೆ ಅಂತ ಹೇಗೆ ತಿಳಿತಾನೋ, ನಾನು ದೇವ ಅಂತನೂ ಅದೇ ರೀತಿಯಲ್ಲಿ, ಅದೇ ಜ್ಞಾನವು ಕೂಡ ಅದೇ ರೀತಿಯಲ್ಲಿ ಅವನು ತಿಳಿತಾನೆ ಏಕಕಾಲದಲ್ಲಿ. ಪ್ರತ್ಯಕ್ಷ ಸಿದ್ಧಸ್ಯ ತಸ್ಯ ಯುಕ್ತಿಯ ಶಾಸ್ತ್ರೇಣ ದೇಹಾತಿರಿಕ್ತತ್ವ ಸಾಧನೆ ಧರ್ಮಿಗ್ರಾಹಕ ಪ್ರಮಾಣ ವಿರೋಧ. ಧರ್ಮಿಗ್ರಾಹಕ ಪ್ರಮಾಣ ವಿರೋಧ ಅಂದರೆ ಪದಾರ್ಥವನ್ನು ತಿಳಿಸುವ ಪ್ರಮಾಣ. ಆತ್ಮಸ್ವರೂಪ ಬೇರೆ ಅಂತ ಹೇಳಿದ್ರೆ ದೇವೋಹಂ ಅನ್ನೋದು ಕೂಡ ನಿಜವಾದ ಜ್ಞಾನ ತಾನೆ. ಅದೇ ಆತ್ಮನೇ ತಾನೆ ನಾನು ದೇವ ಅಂತ ತಿಳಿತಾನೆ. ಅವನು ಹೇಗೆ ನಾನು ತಿಳಿಯುವವನು ಅಂತ ತಿಳಿತಾನೋ, ನಾನು ದೇವ ಅಂತಲೂ ತಿಳಿಯುವವನು ಅವನೇ. ಪ್ರತ್ಯಕ್ಷವಾಗಿ ಇದು ಸಿದ್ಧವಾಗಿರುವಾಗ ಯುಕ್ತಿಯಿಂದಲೋ ಅಥವಾ ಶಾಸ್ತ್ರದಿಂದಲೋ ದೇಹಕ್ಕಿಂತ ಬೇರೆಯಾದವನು ಜೀವಾತ್ಮ ಅಂತ ಹೇಗೆ ನೀವು ಸಾಧಿಸಕ್ಕೆ ಸಾಧ್ಯ ಅಂತ ಇಲ್ಲಿ ವಿರೋಧವನ್ನು ಉಂಟಾಗುತ್ತಲ್ಲ ಅಂತ ಹೇಳಿದ್ರೆ, ಯದಿ ಜ್ಞಾತು ದೇಹ ಸಾಮಾನಾಧಿಕರಣತೆಯ ಏವ ಪ್ರತೀತಿ ಸ್ಯಾತ್ ತದಾ ಏವಂ ಶಕ್ಯೇತಾಪಿ. ಜ್ಞಾತಾದ ಜೀವಾತ್ಮನಿಗೆ ದೇಹಕ್ಕೆ ಸಮಾನವಾದ ಅಧಿಕರಣದಲ್ಲಿದ್ದಾನೆ ಅಂತ ತಿಳಿದ್ರೆ ಆಗ ಹೀಗೆ ಹೇಳಕ್ಕೆ ಸಾಧ್ಯವಾಗಬಹುದು. ಅದು ಇಲ್ಲಿ ಇಲ್ಲ ಅಂತ ಹೇಳ್ತಾರೆ. ನಜ ತದಸ್ತಿ ದೇಹಸ್ಯೈವ ಪ್ರಧಾನತೆಯ ವೇದ್ಯತ್ವದಶಾಯಾಂ ವ್ಯಧಿಕರಣತೆಯ ಏವ ಪ್ರತೀತಿ ಸಿದ್ಧೇಹೇ. ದೇವ ಅಹಂ ಅಂತ ಹೇಳುವಾಗ ಅಹಂಗಿಂತ ಬೇರೆ ಆದವನು ದೇವ ಅಂತಲೇ ತಿಳಿದು ಬರುತ್ತೆ ಅಲ್ಲಿ. ಆದ್ದರಿಂದ ಇಲ್ಲಿ ವೇದ್ಯತ್ವ ದಶೆಯಲ್ಲಿ ತಿಳಿಯುವಂತಹ ದಶೆಯಲ್ಲಿ, ದೇಹವೇ ಪ್ರಧಾನವಾಗಿ ತಿಳಿಯುವಂತಹ ದಶೆಯಲ್ಲಿಯೂ ಕೂಡ ನನಗಿಂತ ಬೇರೆ ದೇಹವು ಬೇರೆಯಾದದ್ದು ಅನ್ನುವುದೇ ತಿಳಿದು ಬರುತ್ತೆ ಹೊರತು ಒಂದೇ ಅಂತ ತಿಳಿದು ಬರೋದಿಲ್ಲ. ಆದ್ದರಿಂದ ನಚ ಧರ್ಮಗ್ರಾಹಕ ಸಿದ್ಧ ಸರ್ವೋಪಿ ಆಕಾರ ನ ಆರೋಪಿತ ಇತಿ ನಿಯಮ. ಧರ್ಮಿಗ್ರಾಹಕ ಸಿದ್ಧ ಅಂದರೆ ಒಂದು ಪದಾರ್ಥವನ್ನು ತಿಳಿಯುವಂಥದ್ದು ಪ್ರಮಾಣಗಳಿಂದ. ಪ್ರತ್ಯಕ್ಷ ಪ್ರಮಾಣ ಹೇಳುತ್ತೆ ನಾನು ದೇವ, ನಾನು ಮನುಷ್ಯ ಅನ್ನೋದು ತಿಳಿದು ಬರ್ತಾ ಇದೆ. ಈ ಎಲ್ಲ ಆಕಾರವೂ ಕೂಡ ಆರೋಪಿತವಲ್ಲ ಅನ್ನೋ ನಿಯಮವಿಲ್ಲ. ಧರ್ಮಿಗ್ರಾಹಕ ಪ್ರಮಾಣ ಸಿದ್ಧವಾಗಿದ್ದರೂ ಕೂಡ ನಾನು ದೇವ ಅಂತ ತಿಳಿಯುವಾಗ ನಾನು ತಿಳಿಯುವವನು ಅಂತ ಹೇಗೆ ತಿಳಿತಾನೋ, ನಾನು ದೇವ ಅಂತನೂ ಹಾಗೆ ತಿಳಿತಾನೋ. ಅದು ಪ್ರತ್ಯಕ್ಷ ಸಿದ್ಧವಾಗಿರುವಾಗ ಅದನ್ನು ಹೇಗೆ ಯುಕ್ತಿಯಿಂದ ತಳ್ಳಿ ಹಾಕಕ್ಕೆ ಸಾಧ್ಯ ಅಥವಾ ಶಾಸ್ತ್ರದಿಂದ ಅಂತ ಹೇಳಿದ್ರೆ, ಇದರಲ್ಲಿ ದೇಹದೊಡನೆ ಸಮಾನವಾದ ಅಧಿಕರಣ ಅಂತ ತಿಳಿದು ಬರೋದಿಲ್ಲ ಅವನು. ಆದ್ದರಿಂದ ಇಲ್ಲಿ ತಳ್ಳಿ ಹಾಕಕ್ಕೆ ಸಾಧ್ಯ. ಅದರಿಂದ ದೇಹಕ್ಕೆ ಸಮಾನಾಧಿಕರಣವಾಗಿರುವುದು ಇವನ ಜ್ಞಾತೃತ್ವ, ಜೀವಾತ್ಮ ಸ್ವರೂಪವಲ್ಲ. ಸ್ವರೂಪವು
ಬೇರೆಯಾಗಿಯೇ ತಿಳಿದು ಬರುತ್ತೆ. ಜ್ಞಾತೃತ್ವವು ಜೀವಾತ್ಮನಿಗೆ ಅಪೃಥಕ್ ಸಿದ್ಧ ವಿಶೇಷಣ. ಹಾಗೆಯೇ ದೇಹವು ಜೀವಾತ್ಮನಿಗೆ ಅಪೃಥಕ್ ಸಿದ್ಧ ವಿಶೇಷಣ. ಒಂದು ಧರ್ಮ, ಒಂದು ದ್ರವ್ಯ, ಅದರಲ್ಲಿ ವ್ಯತ್ಯಾಸವಿದೆ. ಅವನ ಧರ್ಮಭೂತ ಜ್ಞಾನವು ಧರ್ಮವಾಗಿದೆ, ದೇಹವು ದ್ರವ್ಯವಾಗಿದೆ. ಎರಡೂ ಸಮಾನವಾಗಿ ಜೀವಾತ್ಮನಿಗೆ ಅಪೃಥಕ್ ಸಿದ್ಧ ವಿಶೇಷಣಗಳಾಗಿದೆ. ಜೀವಾತ್ಮ ಸ್ವರೂಪ ಬೇರೆ ಇದೆರಡಕ್ಕಿಂತ. ಆದ್ದರಿಂದ ಸ್ವರೂಪವೇ ದೇಹ ಅಂತ ತಿಳಿದು ಬರೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅದು ಬೇರೆ ಬೇರೆ ಅಂತಾನೆ ತಿಳಿದು ಬರುತ್ತೆ. ದೇಹಕ್ಕೂ ಜೀವಾತ್ಮ ಸ್ವರೂಪಕ್ಕೂ ಬೇರೆ ಅಂತಾನೆ ತಿಳಿದು ಬರುತ್ತೆ. ಇಂದ ಅವನು ದೇವ ಅನ್ನುವ ಪ್ರತೀತಿ ಬಂದರೂ ಕೂಡ ಅದು ಆರೋಪಿತ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ. ಪದಾರ್ಥವನ್ನು ತಿಳಿಸುವಾಗ ನಮಗೆ ನಾನೇ ದೇವನು, ದೇವನು ನಾನು ಅಂತ ತಿಳಿಯೋದು ನನ್ನನ್ನು ತಿಳಿಸುತ್ತೆ. ಅದು ಧರ್ಮಿಗ್ರಾಹಕ ಪ್ರಮಾಣ ಪ್ರತ್ಯಕ್ಷವಾಗಿ ನಾನು ಮನುಷ್ಯ ಅನ್ನೋದು ತಿಳಿದು ಬರುತ್ತೆ. ಅಂದರೆ ಆರೋಪಿತವಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಎಲ್ಲ ಪ್ರಮಾಣಗಳು ಪ್ರತ್ಯಕ್ಷವಾಗಿ ತಿಳಿಯುವ ಪದಾರ್ಥಗಳೆಲ್ಲ ಆರೋಪಿತವಲ್ಲ ಅಂತ ಹೇಳಕ್ಕಾಗಲ್ಲ. ಇದು ಆರೋಪಿತ. ಜೀವಾತ್ಮನಲ್ಲಿ ದೇವತ್ವವು ಆರೋಪಿತವಾಗಿದೆ. ಜೀವಾತ್ಮ ಅಲ್ಲಿ ದೇವತ್ವ ಅನ್ನೋದು ಜೀವಾತ್ಮನಿಗೆ ಇಲ್ಲ, ದೇಹಕ್ಕೆ ಇರುವಂತಹ ಧರ್ಮ. ಆದ್ದರಿಂದ ಇದು ಆರೋಪಿತವಾಗಿದೆ, ಸೂಪರ್ ಇಂಪೋಸ್ಡ್ ಜೀವಾತ್ಮನ ಮೇಲೆ. ಆದ್ದರಿಂದ ಅದನ್ನು ಸ್ಪಷ್ಟಪಡಿಸ್ತಾ ಇರಲಿ. ಬುದ್ಬುದ ಮುಕ್ತಾಫಲ ಮುಕುರಾದಿ ಸಮಾನ ಪರಿಣಾಮಾನ್ಯೇವ ಪರಿಮಾಣಾನ್ಯೇವ ಗ್ರಹ ನಕ್ಷತ್ರ ಹಿಮ ಮಂಡಲಾನಿ ಸರ್ವೈ ಉಪಲಭ್ಯಂತೆ. ಎಲ್ಲ ಒಂದೇ ರೀತಿಯಲ್ಲಿ ತಿಳಿದು ಬರುತ್ತೆ. ಸಮಾನ ಪರಿಮಾಣಾನಿ ಅಂತ ಹೇಳ್ಬಿಟ್ಟು ಎಲ್ಲ ಪರಿಮಾಣಗಳು ಇದರಂತೆಯೇ. ಒಂದು ಬುದ್ಬುದ ಅಂದರೆ ಒಂದು ಗುಳ್ಳೆ ಮೊದಲಾದದ್ದು, ಮುಕ್ತಾಫಲ, ಚಷಕ, ಇದೆಲ್ಲ ಕೂಡ ಸಮುದ್ರದಲ್ಲಿ ಸಿಗುವಂತಹ ಪದಾರ್ಥಗಳು. ಇದಕ್ಕೆ ಸಮಾನ ಪರಿಮಾಣವಾಗಿಯೇ ಗ್ರಹ ನಕ್ಷತ್ರ. ಈಗ ಒಂದು ನಕ್ಷತ್ರ ನೋಡಿದ್ರೆ ಆಕಾಶದಲ್ಲಿ ಒಂದು ಮುತ್ತಿನಂತೆ ಕಾಣುತ್ತೆ, ಅಥವಾ ಒಂದು ಯಾವುದೋ ಒಂದು ಬುದ್ಬುದದಂತೆ ಕಾಣಬಹುದು. ಇದೆಲ್ಲ ಕಂಡು ಬರುತ್ತೆ. ಹಾಗೆ ಸೂರ್ಯನೇ ಆಗಲಿ, ಇದಾಗಲಿ, ಚಂದ್ರನೇ ಆಗಲಿ, ಮಂಡಲವೇ ಸೂರ್ಯ ಮಂಡಲವಾಗಲಿ, ಇದೆಲ್ಲವೂ ಕೂಡ ಇಲ್ಲಿ ತಿಳಿಯುವ ಪದಾರ್ಥಕ್ಕೆ ಸಮಾನವಾದ ಪರಿಮಾಣ ಇರುವ ಹಾಗೆ ಕಂಡು ಬರುತ್ತೆ. ಅಲ್ಲಿ ಯುಕ್ತಿಯ ಶಾಸ್ತ್ರೇಣ ಅತಿ ಪರಿಮಾಣ ಸ್ಥಾಪ್ಯಂತೆ. ಯುಕ್ತಿಯಿಂದ ಏನು ತಿಳಿಯುತ್ತೆ ಅಂದರೆ ಸೂರ್ಯನ ಸೈಜ್ ಎಷ್ಟು ಅಂತ ಹೇಳಿದ್ರೆ ಅತ್ಯಂತ ಬೃಹತ್ತಾದ ಪದಾರ್ಥ. ಆದರೆ ನಮಗೆ ಇಲ್ಲಿಂದ ನೋಡುವಾಗ ಇಲ್ಲಿ ನೋಡುವ ಒಂದು ಚಿಕ್ಕ ಪದಾರ್ಥದಂತೆ ಅದು ಕಂಡು ಬರುತ್ತೆ. ಅದೇ ಪರಿಮಾಣ ಅನ್ನೋ ಹಾಗೆ ಕಂಡು ಬರುತ್ತೆ. ಆದರೆ ಶಾಸ್ತ್ರದಿಂದಲೋ ಯುಕ್ತಿಯಿಂದಲೋ ದೂರದಲ್ಲಿ ನೋಡ್ತಾ ಇರೋದ್ರಿಂದ ಸಣ್ಣ ಕಾಣುತ್ತೆಯೇ ಹೊರತು ಅದು ಅತ್ಯಂತ ಪೃಥುವಾದ ಪರಿಮಾಣ, ಅಂದರೆ ಬಹಳ ದೊಡ್ಡ ಪರಿಮಾಣ ಉಳ್ಳಂತಹದ್ದು ಅನ್ನೋದು ಸ್ಥಾಪಿಸಲ್ಪಡುತ್ತೆ. ಹಾಗೆಯೇ ತತ್ರಾಪಿ ಇತಿ ಅಭಿಪ್ರಾಯಣ ತಥಾಪಿ ಅನ್ನೋದನ್ನ ಇಲ್ಲಿ ಎರಡು ಪದಾರ್ಥಗಳು ಒಂದೇ ಸಮಾನವಾಗಿದೆ ಅಂತ ಹೇಳಿದ್ರೆ ಒಂದೇ ಆಗಿರಬೇಕು ಅಂತ ಅರ್ಥವಲ್ಲ. ಒಂದೇ ಥರ ಇರಬೇಕು ಅಂತ ಆರೋಪಿತ ದೂರದಿಂದ ನೋಡೋದ್ರಿಂದ ಅದು ಸಣ್ಣ ಕಾಣುತ್ತೆ. ಆದರೆ ಅದು ನಿಜವಾಗಿಯೂ ಶಾಸ್ತ್ರದಿಂದಲೋ ಯುಕ್ತಿಯಿಂದಲೋ ನಾವು ವಿಚಾರ ಮಾಡಿ ನೋಡಿದ್ರೆ ಅದು ಬೇರೆ ಅನ್ನೋದು ಸ್ಪಷ್ಟವಾಗಿ ತಿಳಿದು ಬರುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಇಲ್ಲಿ ತಥಾಪಿ ದೇಹಾನುಭವಯಲಾಯಾಮ್ ದೇಹಮಪಿ ಘಟಾಧಿಕಮಿವ ವೇದ್ಯತೆಯ. ಇದರಿಂದ ಅದನ್ನು ಅನುಭವಿಸುವ ದೇಹವನ್ನು ತಿಳಿಯುವ ಸಮಯದಲ್ಲಿ ನಾನು ಈ ದೇಹವನ್ನು ತಿಳಿತೇನೆ ಅಂತ ಹೇಗೆ ತಿಳಿತಾನೆ ಅಂದರೆ, ಹೊರಗಡೆ ಇರುವ ಒಂದು ಘಟವನ್ನು ನೋಡಿ ಇದು ನನ್ನ ಘಟ, ಇದು ಘಟವನ್ನು ನಾನು ತಿಳಿದೆ ಅಂತ ಹೇಗೆ ತಿಳಿತಾನೋ ಹಾಗೆಯೇ ದೇಹವನ್ನು ತಿಳಿತಾನೆ. ತನಗಿಂತ ಬೇರೆಯಾಗಿ ತಿಳಿತಾನೆ ದೇಹವನ್ನು ಕೂಡ. ಅದು ತಿಳಿಯಲ್ಪಡುವ ಪದಾರ್ಥ. ವೇದ್ಯತೆಯ ವೇದಿತ ಅನುಭವತಿ. ತಿಳಿಯುವವನು ತಿಳಿಯುವಂತಹದ್ದು ಅದು ಅಂತ ಹೇಳಿ ತಿಳಿತಾನೆ. ಆದ್ದರಿಂದ ವೇದಿತು ಆತ್ಮನಃ ವೇದ್ಯತೆಯ ಶರೀರಮಪಿ ಘಟಾಧಿಪತಿ ಘಟಾಂತರಭೂತಂ. ತಿಳಿಯುವ ಆತ್ಮನಿಗೆ ಅದು ಕೂಡ ಘಟವೇ ಮೊದಲಾದಂತೆ ಬೇರೆಯಾದ ಪದಾರ್ಥ, ಆತ್ಮನಿಗಿಂತ ಬೇರೆಯಾದ ಪದಾರ್ಥ. ಆದ್ದರಿಂದ ಅದೇ ರೀತಿಯಲ್ಲಿ ಹೇಗೆ ಘಟಕ್ಕಿಂತ ನಾವು ಬೇರೆ ಅಂತ ತಿಳಿತೀವೋ ದೇಹಕ್ಕಿಂತಲೂ ನಾನು ಬೇರೆ ಅಂತಾನು ತಿಳಿಬೇಕು. ಆ ಪದಾರ್ಥ ನನಗಿಂತ ಬೇರೆ ಅಂತ ಹೇಗೆ ತಿಳಿಯೋ ಹಾಗೆ ಅದಕ್ಕಿಂತ ನಾನು ಬೇರೆ ಅನ್ನೋದು ತಿಳಿದು ಬರುತ್ತೆ. ಎರಡು ವಿಧದಲ್ಲಿಯೂ ಅನ್ವಯ ವ್ಯತಿರೇಕದಿಂದ ತಥಾ ಘಟಾದೇವ ವೇದ್ಯಭೂತ ಶರೀರಾದಪಿ ವೇದಿತ ಕ್ಷೇತ್ರಜ್ಞ ಅಂತರ್ಭೂತ. ಘಟಕ್ಕಿಂತ ನಾನು ಹೇಗೆ ಬೇರೆಯೋ ಶರೀರಕ್ಕಿಂತಲೂ ನಾನು ಬೇರೆ. ನನಗಿಂತ ಹೇಗೆ ಘಟವು ಬೇರೆವೋ ನನಗಿಂತ ಶರೀರವೂ ಬೇರೆ. ಶರೀರವು ಘಟದಂತೆಯೇ ತಿಳಿತೀವಿ ನಾವು. ಆ ರೀತಿ ಎರಡು ವಿಧದಲ್ಲಿಯೂ ಕೂಡ ಇಲ್ಲಿ ತಿಳಿದು ಬರುತ್ತೆ ಅಂತ ಹೇಳಿ, ಯಾಕೆ ಮತ್ತೆ ಸಾಮಾನಾಧಿಕರಣದಿಂದ ಪ್ರಯೋಗ ಮಾಡ್ತೀವಲ್ಲ ಒಂದೇ ಅನ್ನೋ ಹಾಗೆ
ನಾನೇ ದೇವ ನಾನೇ ಮನುಷ್ಯ. ಯಾಕೆ ಅಂತ ಹೇಳಿದ್ರೆ ಶರೀರವು ಆತ್ಮ ವಿಷಯಗಳ ಏಕ ಸ್ವಭಾವತೆಯ ತದಪೃಥಕ್ ಸಿದ್ಧೇ ಉಪಪನ್ನ. ಎಂದಿಗೂ ದೇಹವನ್ನು ಆತ್ಮನಿಂದ ಬೇರೆಯಾಗಿ ನೋಡೋಕ್ಕೆ ಸಾಧ್ಯವಿಲ್ಲ ನಮಗೆ. ಆದ್ದರಿಂದ ಒಂದು ಗೋತ್ವ ಅಂದರೆ ಗೋವಿನ ಜಾತಿಯು ಹೇಗೆ ಗೋ ವ್ಯಕ್ತಿಯಿಂದ ಬೇರೆ ಮಾಡಿ ತಿಳಿಯಕ್ಕೆ ಸಾಧ್ಯವಿಲ್ಲವೋ, ದೇಹವನ್ನು ಇಲ್ಲಿ ಆತ್ಮನನ್ನು ಬೇರೆ ಬೇರೆಯಾಗಿ ನೋಡೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಸಮಾನಾಧಿಕರಣದಿಂದ ತಿಳಿದು ಬರುತ್ತೆ ಪ್ರಯೋಗ ಅಂತ ಹೇಳೋದು ಸ್ಪಷ್ಟವಾಗಿ ತಿಳಿಯುತ್ತೆ. ಅದರಲ್ಲಿ ತಿಳಿದವರು ಏನು ಹೇಳ್ತಾರೆ ಅಂದರೆ, ಈ ರೀತಿ ತಿಳಿದು ಬರುವಂತಹದ್ದು ಕಣ್ಣಿಗೆ ವಿಷಯವಲ್ಲದ ಜೀವಾತ್ಮ, ಅವನಿಗೆ ಅವನನ್ನು ನೋಡಬೇಕಾದ್ರೆ ಯೋಗ ಸಂಸ್ಕೃತವಾದ ಮನಸ್ಸಿಂದ ತಿಳಿಯ ಹೋದೆ ಹೊರತು ತಿಳಿದೇ ಹೋದರೆ ಪ್ರಕೃತಿಯಿಂದ ಇದು ಮುಚ್ಚಿರೋದ್ರಿಂದ ಪ್ರಕೃತಿಯೇ ದೇಹವೇ ಆತ್ಮ ಅಂತ ತಿಳಿದೆ ಅಜ್ಞಾನಿಗಳು ತಿಳಿದ್ದಾರೆ. ಆದ್ದರಿಂದ ಅದನ್ನು ಹೇಳಿ ಅದನ್ನು ಮುಗಿಸ್ತಾರೆ ವ್ಯಾಖ್ಯಾನವನ್ನು. ಅತಃ ಧರ್ಮಿಗ್ರಾಹಕ ವಿರೋಧ ರಹಿತ ಶ್ರುತಿ ಭವತಿ ಸಮಾನಾರ್ಥ ವ್ಯತಿರೇಕ ಪ್ರತ್ಯಯ ಸಿದ್ಧಂತೆ ಆತ್ಮೋ ಪರಸ್ಪರ ಭೇದಂ ವೇತುವು ಅಂತ ಹೇಳಿ, ಧರ್ಮಿಗ್ರಾಹಕ ವಿರೋಧವಿಲ್ಲದಂತಹ ಪದಾರ್ಥವನ್ನು ತಿಳಿಸುವಂತಹ ಪ್ರಮಾಣದಲ್ಲಿ ವಿರೋಧವಿಲ್ಲದೆ ಇರೋದು ಶ್ರುತಿ ಉಪಪತ್ತಿಗಳು ಎರಡೂ ಕೂಡ ಸಮಾನವಾದ ಅರ್ಥವನ್ನು ತಿಳಿಸುತ್ತೆ. ಅದರಿಂದ ತಿಳಿಯುವಂತಹದ್ದು ದೇಹಕ್ಕೂ ಆತ್ಮನಿಗೂ ಇರುವ ಪರಸ್ಪರ ಭೇದವು ಸ್ಪಷ್ಟವಾಗಿ ತಿಳಿದು ಬರುತ್ತೆ ಎಂದು ಹೇಳ್ತಾರೆ. ಇತಿ ಹಿ ಹೇತವು, ಇತಿ ಅಂದರೆ ಆ ಕಾರಣದಿಂದ ಅಂತಾರೆ. ಇತಿ ವೇರಿತು, ಆ ಕಾರಣದಿಂದ ನಾನು ಯದ್ಯದ ವಿದ್ಯತೆ ನ ತತ್ ಸಮಾನಾಧಿಕರಣೀಯ ಪ್ರತೀಯತೆ ಯಥಾ ಘಟೇನ ಪಟಃ ಸಮಾನಾಧಿಕರಣಶ್ಚ ಮೃದ್ಘಟಾಧಿಪತಿ ದೇಹೋ ಜ್ಞಾತಕ ಪ್ರತೀಯತೆ ಇತಿ ಸಮಾನಾಧಿಕರಣೀಯನ ಇತಿ. ಇದಕ್ಕೆ ಆಕ್ಷೇಪ ಇದರಲ್ಲಿ ಏನು ಅಂದರೆ, ಯಾವುದು ಯಾವುದಕ್ಕಿಂತಲೂ ಬೇರೆ ಅಲ್ಲವೋ ಅದು ಸಮಾನಾಧಿಕರಣದಿಂದಲೇ ತಿಳಿದು ಬರಬೇಕು. ಯಾವುದು ಒಂದು ಪದಾರ್ಥ ಇನ್ನೊಂದು ಪದಾರ್ಥಕ್ಕಿಂತ ಬೇರೆ ಅಲ್ಲ ಅಂದರೆ ಅದು ಸಮಾನಾಧಿಕರಣದಿಂದಲೇ ತಿಳಿದು ಬರುತ್ತೆ. ಬೇರೆ ಆಗಿರೋ ಪದಾರ್ಥ ಸಮಾನಾಧಿಕರಣದಿಂದ ತಿಳಿದು ಬರೋದಿಲ್ಲ. ಆದ್ದರಿಂದ ಇಲ್ಲಿ ಘಟ ಮತ್ತು ಪಟ ಎರಡು ಬೇರೆ ಬೇರೆ. ಯತಃ ಭಿದ್ಯತೆ, ಯಾವುದಕ್ಕಿಂತ ಬೇರೆ ಆಗಿದೆಯೋ ಅದು ನ ತತ್ ಸಮಾನಾಧಿಕರಣತೆಯ ಪ್ರತೀಯತೆ, ಸಮಾನಾಧಿಕರಣದಿಂದ ಹೇಳೋಕ್ಕಾಗೋದಿಲ್ಲ. ಘಟ ಮತ್ತು ಪಟ ಎರಡಕ್ಕೂ ಕೂಡ ಸಮಾನಾಧಿಕರಣ ಹೇಳಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಬೇರೆ ಬೇರೆ ಅಂತ ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಸಮಾನಾಧಿಕರಣಿ ಆಗಿದ್ದರೆ ಮೃದ್ಘಟಾಧಿಪತ್, ಮಣ್ಣು ಮತ್ತು ಘಟ ಎರಡು ಮೃಣ್ಮಯ ಅಂತ ಹೇಳ್ತೀವಿ. ಘಟ ಮೃಣ್ಮಯ, ಮೃದ್ನೆ ಮಣ್ಣೇ ಘಟವಾಗಿದೆ ಅಂತ ಹೇಳುವಾಗ ಸಮಾನಾಧಿಕರಣದಿಂದ ತಿಳಿದು ಬರುತ್ತೆ. ಯಾಕೆ ಅಂದರೆ ಎರಡೂ ಒಂದೇ ಆಗಿರೋದ್ರಿಂದ ಬೇರೆ ಅಲ್ಲ. ಆದ್ದರಿಂದ ಇಲ್ಲಿಯೂ ಹಾಗೆ ಹೇಳಬೇಕಲ್ಲ ಅಂತ ಹೇಳಿದ್ರೆ ಇದು ಅಪೃಥಕ್ ಸಿದ್ಧ ವಿಶೇಷಣವಾಗಿರೋದ್ರಿಂದ ಹೀಗೆ ತಿಳಿದು ಬರುತ್ತೆ ಹೊರತು ಭೇದ ಇಲ್ಲ ಅಂತ ಅರ್ಥವಲ್ಲ. ದೇಹಕ್ಕೂ ಜೀವಾತ್ಮನಿಗೂ ಅತ್ಯಂತ ಭೇದವಿದೆ. ಆದರೆ ಎಂದಿಗೂ ಬೇರೆ ಬೇರೆಯಾಗಿ ನೋಡೋಕ್ಕೆ ಸಾಧ್ಯವೇ ಇಲ್ಲದೆ ಇರೋದ್ರಿಂದ ಅಪೃಥಕ್ ಸಿದ್ಧ ವಿಶೇಷಣವಾಗಿ ತಿಳಿದು ಬರುತ್ತೆ ಅನ್ನೋದು ಇಲ್ಲಿ ಅಯಂ ಅಭಿಪ್ರಾಯ. ನ ತಾವತ್ ಸಮಾನಾಧಿಕರಣ್ಯ ಮಾತ್ರೇಣ ಅಭೇದ ಜಾತಿಗುಣಾದಿಷು ಅಭಾವಾತ್ ಹೇಳ್ತಾರೆ. ಇಲ್ಲಿ ಸಮಾನಾಧಿಕರಣ್ಯ ಇದ್ರೆ ಮಾತ್ರವೇ ಅಭೇದ ಅಂತ ನಿಯಮವಿಲ್ಲ. ಸಮಾನಾಧಿಕರಣ್ಯ ಇದ್ಬಿಟ್ರೆ ಅಭೇದ ಹೇಳಬೇಕು ಅಂತ ನಿಯಮವಿಲ್ಲ. ಯಾಕೆ ಅಂದರೆ ಜಾತಿ ಗುಣಗಳಲ್ಲಿ ಆ ರೀತಿ ಹೇಳೋದಿಲ್ಲ. ಗೌಹು ಅಂತ ಅಷ್ಟೇ ಹೇಳ್ತೀವಿ, ಗೋತ್ವ ವಿಶಿಷ್ಟ ವ್ಯಕ್ತಿ ಅಂತ ಹೇಳೋದಿಲ್ಲ. ಅಲ್ಲಿ ಸಮಾನಾಧಿಕರಣ್ಯ ಹೇಳಬೇಕಾಗಿಲ್ಲ, ಗೌಹು ಅಂದರೆ ಸಾಕು. ಯಾಕೆ ಅಂದರೆ ಅಲ್ಲಿ ಜಾತಿ ಗುಣ ಮೊದಲಾದವುಗಳಲ್ಲಿ ಜಾತಿಯು ಗುಣವು ಪದಾರ್ಥಕ್ಕಿಂತ ಬೇರೆ ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಗೋತ್ವ ವಿಶಿಷ್ಟವಾದ ವ್ಯಕ್ತಿಯನ್ನು ಗೌಹು ಅಂತ ಹೇಳ್ತೀವಿ. ಅಲ್ಲಿ ಸಮಾನಾಧಿಕರಣದಿಂದಲೇ ಅಭೇದ ಅಂತ ಹೇಳೋಕ್ಕಾಗೋದಿಲ್ಲ. ಜಾತಿಗೂ ವ್ಯಕ್ತಿಗೂ ಅಭೇದವಿಲ್ಲ, ಭೇದವಿದೆ. ಎರಡು ಬೇರೆ ಬೇರೆ, ಜಾತಿಯೇ ಬೇರೆ ವ್ಯಕ್ತಿಯೇ ಬೇರೆ, ಆದರೆ ಎರಡು ಸೇರಿ ಒಂದೇ ಪ್ರಯೋಗ ಮಾಡ್ತೀವಿ. ಆದ್ದರಿಂದ ಹೀಗೆ ಇಲ್ಲಿ ನಚತಾನಿ ನಸಂತೀತಿ ಸೌಗತಿ ಗತಿ ಇಲ್ಲ ಅಂತ ಹೇಳಿದ್ರೆ ಜಾತಿಗೂ ಗುಣಕ್ಕೂ ಪದಾರ್ಥಕ್ಕೂ ಭೇದವೇ ಇಲ್ಲ ಅಂತ ಹೇಳಿದ್ರೆ ಆಗ ಬೌದ್ಧರ ಮತಕ್ಕೆ ಹೋಗಿ ಸೇರಬೇಕಾಗತ್ತೆ. ಸುಗತರು ಅಂದರೆ ಬೌದ್ಧರು. ಸೌಗತಿ ಗತಿ ಅಂದರೆ ಸುಗತರ ಮಾರ್ಗ. ಸುಗತರು ಅಂದರೆ ಬೌದ್ಧರು. ಇಲ್ಲವೇ ಇಲ್ಲ ಅಂತ ಹೇಳಿದ್ರೆ ಭೇದವೇ ಇಲ್ಲ ಜಾತಿಗೂ ನೀಲತದ್ಧಿಯೋ
ಅಂತ ಭೇದ ಇಲ್ಲವೇ ಇಲ್ಲ. ನೀಲತದ್ದಿಯೋ ರೂಪಕ್ಕೂ ಮತ್ತು ಅದರ ಪದಾರ್ಥಕ್ಕೂ ಅದರ ರೂಪಕ್ಕೂ ನಮಗೆ ಬರುವ ಜ್ಞಾನದಲ್ಲಿ ಭೇದವೇ ಇಲ್ಲ ಅಂತ ಹೇಳ್ತಾರೆ ಅವರು. ಭೇದವೇ ನಿರೂಪಣೆ ಹೇಳಕ್ಕಾಗೋದಿಲ್ಲ ಅಂತ ಹೇಳಿದ್ರೆ, ಬೌದ್ಧರಿಗೆ ಸುಗತರು ಅಂತ ಯಾಕೆ ಹೆಸರು ಬಂತು? ಸುಗತರು ಅಂತ ಸೌಗತರು ಅಂತ ಅದು ಯಾಕೆ ಬಂತು ಗೊತ್ತಿಲ್ಲ, ನೋಡ್ಬೇಕದು. ಸುಗತರು ಸೌಗತರು ಅಂತ ಹೇಳ್ತೀವಿ ಅವರು. ಸುಗತ ಮತ ಬೌದ್ಧರದು. ಅದರಿಂದ ಅಲ್ಲಿ ಅದು ಯಾಕೆ ಅಂತ ನೋಡ್ಬೇಕು, ಆಮೇಲೆ ನೋಡ್ತೀವಿ. ಅಬಾಧಿತ ಪ್ರತ್ಯಯ ಬಲೇನ ದರ್ಶನ ಸ್ಪರ್ಶನಾಭ್ಯಾಂ ಏಕಾರ್ಥ ಗ್ರಹಣಾದಿಶ್ಚ ಧರ್ಮ ಧರ್ಮಿಭೇದ ಸಮರ್ಥನಾತ್. ಅಬಾಧಿತ ಪ್ರತ್ಯಯ ಬಲೇನ, ಬಾಧಿತವಲ್ಲದ ಒಂದು ಜ್ಞಾನದಿಂದ, ದರ್ಶನ ಸ್ಪರ್ಶನಾಭ್ಯಾಂ ಏಕಾರ್ಥ ಗ್ರಹಣಾದಿಭಿಶ್ಚ ಧರ್ಮಧರ್ಮಿ ಭೇದ ಸಮರ್ಥನಾತ್. ಅಂದ ದರ್ಶನದಿಂದಲೋ ಸ್ಪರ್ಶನದಿಂದಲೋ ಒಂದೇ ಪದಾರ್ಥ ತಿಳಿದು ಬರುತ್ತೆ ಅಂತ ಹೇಳಿ ಧರ್ಮಕ್ಕೂ ಧರ್ಮಿಗೂ ಭೇದವು ತಿಳಿದು ಬರುತ್ತೆ. ಏಕಾರ್ಥ ಗ್ರಹಣಾದಿಭಿ ಅಂದರೆ ಒಂದು ಸ್ಪರ್ಶವೂ ಘಟವನ್ನೇ ತಿಳಿಸುತ್ತೆ, ದರ್ಶನವು ನೋಡಿದ್ರೆ ರೂಪವು ಘಟ ಅಂತ ತಿಳಿಸುತ್ತೆ, ಮುಟ್ಟಿ ನೋಡಿದ್ರೂ ಕೂಡ ಅದು ಘಟ ಅನ್ನುವ ಜ್ಞಾನ ಬರುತ್ತೆ ನಮಗೆ. ಒಂದು ಧರ್ಮ ಮತ್ತು ಧರ್ಮಿ ಪದಾರ್ಥವು ತಿಳಿದು ಬರೋದು, ಮತ್ತು ಅದನ್ನು ಮುಟ್ಟಿ ನೋಡಿದ್ರೆ ಘಟ ಅನ್ನುವ ಪದಾರ್ಥ ತಿಳಿದು ಬರುತ್ತೆ, ಅದರ ರೂಪವು ತಿಳಿದು ಬರುತ್ತೆ. ಎರಡೂ ಒಂದೇ ಪದಾರ್ಥ, ಆದರೆ ಬೇರೆ ಬೇರೆಯಾಗಿ ತಿಳಿದು ಬರುತ್ತೆ. ದರ್ಶನದಲ್ಲಿ ರೂಪ ತಿಳಿಯುತ್ತೆ, ಸ್ಪರ್ಶನದಲ್ಲಿ ಅದರ ಒಂದು ಸ್ಪರ್ಶ ಹೇಗಿದೆ, ಕಠಿಣವಾಗಿದೆಯೋ ಹೇಗೆ ಅಂತ ತಿಳಿದು ಬರುತ್ತೆ. ಆದ್ದರಿಂದ ಪದಾರ್ಥವು ಬೇರೆ, ಅದರ ಧರ್ಮ ಬೇರೆ ಅನ್ನೋದು ಬೇರೆ ಬೇರೆ ಇಂದ್ರಿಯಗಳಿಂದ ಬೇರೆ ಬೇರೆಯಾಗಿ ತಿಳಿದು ಬರುತ್ತೆ ಅದು. ಆದ್ದರಿಂದ ನಚಾತ್ರ ಭೇದಾಭೇದ, ಭಾಸ್ಕರರು ಇವರು ಹೇಳೋದು ಭೇದಾಭೇದವಾದ, ಜಾತಿ ವ್ಯಕ್ತಿಗಳಿಗೆ ಭೇದವೂ ಇದೆ ಅಭೇದವಿದೆ ಅಂತ ಹೇಳಿದ್ರೆ ವ್ಯಾಘಾತ, ಕಾಂಟ್ರಡಿಕ್ಷನ್, ಪರಸ್ಪರ ವ್ಯಾಘಾತವಾಗುತ್ತೆ, ಪರಸ್ಪರ ವಿರೋಧ ಬರುತ್ತೆ, ಅನ್ಯೋನ್ಯ ವಿರೋಧ ಬರುತ್ತೆ ಅದಕ್ಕೆ. ಆದ್ದರಿಂದ ಇದು ಯಾವುದು ಕೂಡ ಇದರಿಂದ ಸಾಧಿಸಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಯಥಾ ಜಾತಿ ಗುಣಕ್ರಿಯಾದಿಷು ಅಪೃಥಕ್ ಸಿದ್ಧೇರೇವ ಸಂಬಂಧ ವಿಶೇಷಾತ್ ಸಾಮಾನಾಧಿಕರಣ್ಯಂ. ಜಾತಿ ಗುಣ ಕ್ರಿಯೆ ಮೊದಲಾದವುಗಳಲ್ಲಿ ಸಮಾನಾಧಿಕರಣ್ಯ ಪ್ರಯೋಗವು ಹೇಗೆ ಬರುತ್ತೆ ಅಂದರೆ ಅಪೃಥಕ್ ಸಿದ್ಧ ವಿಶೇಷಣವಾಗಿದ್ದರೆ ಮಾತ್ರವೇ ಸಮಾನಾಧಿಕರಣ್ಯವನ್ನು ಹೇಳೋದಕ್ಕೆ ಸಾಧ್ಯ. ಆದ್ದರಿಂದ ತದ್ವದತಾಪೀತಿ ಸರ್ವಾನುವೃತ್ತಂ ವಕ್ತವ್ಯಂತಿ ಅನ್ಯಥಾ ಏವ ಅನ್ಯಥಾಪಿ ವಾ ಉಪಪನ್ನಂ ಭೇದ ಸಾಧನೆ ಸಮಾನಾಧಿಕರಣ್ಯಮಿತಿ. ಆದ್ದರಿಂದ ಇದನ್ನು ಇಲ್ಲಿ ಹೇಳಬೇಕಾದ್ರೆ ಎಲ್ಲರಿಗೂ ಎಲ್ಲದರಲ್ಲೂ ಅನುಸರಿಸಿಕೊಂಡು ಬರುವಂತಹದ್ದು. ಸರ್ವಾನುವೃತ್ತಂ ವಕ್ತವ್ಯಂ ಇತಿ ಅನ್ಯಥೈವ ಪ್ರಾರ್ಥನೆ ಅಡಿಯೇನ್ ಒಂದೇ ಒಂದು ಪ್ರಾರ್ಥನೆ. ಅಸಾಮಾನಾಧಿಕರಣ್ಯದ್ದು ಇವಾಗ ಲಾಸ್ಟ್ ಅಲ್ಲಿ ಸೆಂಟೆನ್ಸ್ ಹೇಳಿದ್ರಲ್ಲ, ಅದ ಸ್ವಲ್ಪ ವಿವರಣೆ ಸ್ವಲ್ಪ ಕೊಡಿ, ತುಂಬಾ ಚೆನ್ನಾಗಿರೋ ಜಾಗ ಅದು ಪ್ಲೀಸ್. ಜಾತಿ ಗುಣ ಕ್ರಿಯಾದಿಷು ಪೃಥಕ್ ಸಿದ್ಧೇರೇವ ಸಂಬಂಧ ವಿಶೇಷಾತ್ ಸಮಾನಾಧಿಕರಣ್ಯಂ ಅಂತ ಹೇಳಿದ್ರು. ಸಮಾನಾಧಿಕರಣ್ಯ ಅಂದರೆ ಎರಡು ಭಿನ್ನ ಪ್ರವೃತ್ತಿ ನಿಮಿತ್ತಾನಾಂ ಶಬ್ದಾನಾಂ ಏಕಸ್ಮಿನ್ ಅರ್ಥೇ ವೃತ್ತಿ ಅನ್ನೋದು ಸಮಾನಾಧಿಕರಣ್ಯ. ಬೇರೆ ಬೇರೆ ವಿಷಯಗಳನ್ನು ಪ್ರತಿಪಾದಿಸುವ ಶಬ್ದಗಳು ಒಂದೇ ಪದಾರ್ಥವನ್ನು ವಿಶೇಷಿಸುತ್ತೆ ಅಂತ. ಅನೇಕ ವಿಶೇಷಣಗಳು ಒಂದು ಪದಾರ್ಥವನ್ನು ವಿಶೇಷಿಸುತ್ತೆ, ಪರಸ್ಪರ ಅವಿರುದ್ಧವಾದ ವಿಶೇಷಣಗಳು. ವಿರುದ್ಧವಾಗಿದ್ದರೆ ಸಮಾನಾಧಿಕರಣ್ಯ ಹೇಳಕ್ಕಾಗೋದಿಲ್ಲ. ಸಮಾನಾಧಿಕರಣ್ಯ ಅಂದರೆ ಒಂದೇ ವಿಭಕ್ತಿಯಲ್ಲಿರುವ ಶಬ್ದಗಳು, ಒಂದೇ ವಿಭಕ್ತಿಯಲ್ಲಿರುವ ಅನೇಕ ಶಬ್ದಗಳು ಒಂದೇ ಪದಾರ್ಥದ ಅನೇಕ ಧರ್ಮಗಳನ್ನು ತಿಳಿಸಿ ಒಂದೇ ಪದಾರ್ಥವನ್ನು ತಿಳಿಸುತ್ತೆ ಅನ್ನೋದು ಸಮಾನಾಧಿಕರಣ್ಯ. ಒಂದೊಂದು ಶಬ್ದವು ಬೇರೆ ಬೇರೆ ಆಕಾರವನ್ನು ತಿಳಿಸುತ್ತೆ. ಇವಾಗ ದೇವದತ್ತ, ಸಮಪರಿಮಾಣ, ಯುವ, ಪಿಂಗಾಕ್ಷ ಇದೆಲ್ಲ ಒಂದೇ ವಿಭಕ್ತಿಯಲ್ಲಿರುವ ಶಬ್ದಗಳು. ಒಂದು ಅವನ ಪರಿಮಾಣವನ್ನು ತಿಳಿಸುತ್ತೆ, ಒಂದು ಅವನ ಕಣ್ಣಿನ ವರ್ಣವನ್ನು ತಿಳಿಸುತ್ತೆ, ಇನ್ನೊಂದು ಅವನ ವಯಸ್ಸನ್ನು ತಿಳಿಸುತ್ತೆ. ಒಂದಕ್ಕೊಂದಕ್ಕೆ ವಿರೋಧ ಇಲ್ಲ. ಇದೆಲ್ಲವೂ ಒಂದೇ ವಿಭಕ್ತಿಯಲ್ಲಿ ಪ್ರಯೋಗವಾಗಿರೋದು. ಎಲ್ಲ ವಿಶೇಷಣಗಳು ದೇವದತ್ತನನ್ನೇ ವಿಶೇಷಿಸುತ್ತೆ. ಇದರೆಲ್ಲದಿಂದ ತಿಳಿಯುವ ಪದಾರ್ಥ ದೇವದತ್ತ ಒಬ್ಬನೇ. ಅದಕ್ಕೆ ಸಮಾನಾಧಿಕರಣ್ಯ ಅಂತ ಹೆಸರು. ಅದು ಹೇಗೆ ಹೇಳಕ್ಕೆ ಸಾಧ್ಯ ಅಂದರೆ ಇದೆಲ್ಲವೂ ಕೂಡ ಅವನಿಗೆ ಅಪೃಥಕ್ ಸಿದ್ಧ ವಿಶೇಷಣವಾಗಿರಬೇಕು. ಅವನ ಕಣ್ಣಿನ ವರ್ಣ ಅವನಿಂದ ಬೇರೆ ಮಾಡೋಕ್ಕಾಗೋದಿಲ್ಲ, ಅಥವಾ ಅವನ ವಯಸ್ಸನ್ನು ಅವನಿಂದ ಬೇರೆ ಮಾಡಿ ನೋಡೋಕ್ಕಾಗೋದಿಲ್ಲ, ಅವನ ಪರಿಮಾಣವನ್ನು ಬೇರೆ ಮಾಡಿ ನೋಡೋಕ್ಕಾಗೋದಿಲ್ಲ. ಇದೆಲ್ಲ ಅವನಿಗೆ ಅಪೃಥಕ್ ಸಿದ್ಧವಾದ ವಿಶೇಷಣಗಳಾಗಿದೆ, ಪರಸ್ಪರ ವಿರುದ್ಧವಲ್ಲದ ವಿಶೇಷಣಗಳಾಗಿದೆ. ಅಂತಹ ಶಬ್ದಗಳು ಒಂದೇ ಪದಾರ್ಥವನ್ನು ವಿಶೇಷಿಸುವಾಗ ಎಲ್ಲಕ್ಕೂ ಸೇರಿ ಒಂದು ಪದಾರ್ಥವನ್ನು ಅರ್ಥ ಅದಕ್ಕೆಲ್ಲವೂ
ಅದಕ್ಕೆ ಸಮಾನಾಧಿಕರಣ್ಯ ಅಂತ ಹೆಸರು. ಅದು ಜಾತಿ, ಗುಣ, ಕ್ರಿಯೆ ಇವುಗಳೆಲ್ಲ ಕಂಡುಬರುತ್ತೆ. ಗೋತ್ವ ವಿಶಿಷ್ಟವಾದ ಪದಾರ್ಥ ಹಸು ಅಂತ ಹೇಳಿದ್ರೆ ಹಸುತ್ವ ಅನ್ನುವ ಜಾತಿಯನ್ನು ಹೊಂದಿರುವ ವ್ಯಕ್ತಿಯನ್ನು ತಿಳಿಸುತ್ತೆ. ಮನುಷ್ಯ ಅಂತ ಹೇಳಿದ್ರೆ ಮನುಷ್ಯತ್ವ ಜಾತಿಗೆ ಸೇರಿದ ಒಬ್ಬ ವ್ಯಕ್ತಿಯನ್ನು ತಿಳಿಸುತ್ತೆ. ಆ ವ್ಯಕ್ತಿಗೆ ಜಾತಿಯನ್ನು, ಆ ವ್ಯಕ್ತಿಯನ್ನು ಬೇರೆ ಬೇರೆ ಮಾಡೋಕ್ಕಾಗಲ್ಲ. ಮನುಷ್ಯತ್ವ ಅನ್ನೋದನ್ನು ಅವನಿಂದ ಬೇರೆ ಮಾಡೋಕ್ಕಾಗಲ್ಲ. ಆದರೆ ಮನುಷ್ಯತ್ವವೇ ಆ ಪದ ಆ ವ್ಯಕ್ತಿ ಅಲ್ಲ. ವ್ಯಕ್ತಿಯೇ ಬೇರೆ, ಮನುಷ್ಯತ್ವ ಅನ್ನೋದು ಅವನ ಸಂಸ್ಥಾನ, ಅವನ ರೂಪವನ್ನು ತಿಳಿಸುತ್ತೆ. ಆ ಮನುಷ್ಯತ್ವವೇ ಬೇರೆ ಜಾತಿಯನ್ನು ತಿಳಿಸೋದು. ಒಂದು ಪದಾರ್ಥವನ್ನು ಒಂದು ಜಾತಿ ಇನ್ನೊಂದು ಜಾತಿಯಿಂದ ಬೇರೆ ಅಂತ ತಿಳಿತೀವಿ ನಾವು. ಮನುಷ್ಯನೋ ಒಂದು ಪ್ರಾಣಿಯನ್ನು ತಿಳಿಸಿದ್ರೆ ಇದು ಪ್ರಾಣಿ ಎನ್ನುವ ಜಾತಿಗೆ ಸೇರಿದ್ದು, ಹಸು ಅನ್ನೋ ಜಾತಿಗೆ ಸೇರಿದ್ದು, ಇವನು ಮನುಷ್ಯ ಅನ್ನೋ ಜಾತಿಗೆ ಸೇರಿದ್ದು. ಎರಡು ಸ್ಪಷ್ಟವಾಗಿ ತಿಳಿಯುತ್ತೆ ನಮಗೆ. ಆ ಜಾತಿಯನ್ನು ಎರಡು ಪದಾರ್ಥಗಳಿಂದ ಬೇರೆ ಮಾಡೋಕ್ಕಾಗಲ್ಲ. ಪದಾರ್ಥಗಳು ಬೇರೆ ಬೇರೆ ಆಗಿರ್ಬೋದು. ಆಗ ಸಮಾನಾಧಿಕರಣಿಯಿಂದ ಉಪಯೋಗಿಸ್ಬೋದು. ಆದ್ದರಿಂದ ಮನುಷ್ಯ ದೇವದತ್ತ ಅಂದರೆ ಸಾಕು. ಮನುಷ್ಯತ್ವ ಜಾತಿ ವಿಶಿಷ್ಟ ದೇವದತ್ತ ಅಂತ ಹೇಳಬೇಕಾಗಿಲ್ಲ. ಯಾಕೆಂದ್ರೆ ಆ ಜಾತಿಯನ್ನು ಅವನಿಂದ ಬೇರೆ ಮಾಡೋಕ್ಕಾಗೋದಿಲ್ಲ. ಆಗ ಮತು ಅನ್ನೋ ಒಂದು ಪ್ರತ್ಯಯ ಬರುತ್ತೆ ಸಂಸ್ಕೃತದಲ್ಲಿ. ಅದನ್ನು ಬೇರೆ ಮಾಡೋಕ್ಕಾಗಿದ್ರೆ ಅವಾಗ ಮತು ಪ್ರತ್ಯಯ ಬರಬೇಕು. ಅದರಲ್ಲಿ ಒಬ್ಬ ಕುಂಡಲವನ್ನು ಧರಿಸಿದಾನೆ ಕಿವಿಗೆ, ಕುಂಡಲಿ ದೇವದತ್ತ ಅಂತ ಹೇಳಬೇಕು. ಕುಂಡಲಂ ದೇವದತ್ತ ಅಂತ ಹೇಳಕ್ಕಾಗಲ್ಲ. ಕುಂಡಲಿ, ಕುಂಡಲವನ್ನು ಉಳ್ಳವನು ದೇವದತ್ತ ಅಂತ ಹೇಳ್ಬೇಕು. ಯಾಕಂದ್ರೆ ಕುಂಡಲಗಳನ್ನು ಬೇರೆ ಮಾಡಿಬಿಡ್ಬೋದು. ದಂಡಿ ದೇವದತ್ತ ಅಂತ ಹೇಳ್ಬೋದು. ದಂಡಂ ದೇವದತ್ತ ಅಂತ ಹೇಳಕ್ಕಾಗೋದಿಲ್ಲ. ಆ ಪ್ರಯೋಗ ಒಂದೇ ವಿಭಕ್ತಿಯಲ್ಲಿ ಬರೋಕ್ಕಾಗಲ್ಲ. ದಂಡವನ್ನು ಉಳ್ಳವನು ಮತ್ತು ಪ್ರತ್ಯಯ ಅಂತ ಸೇರಿ ಪ್ರಯೋಗ ಬದಲಾಗುತ್ತೆ. ಈ ಸಮಾನಾಧಿಕರಣ್ಯ ಪ್ರಯೋಗ ಯಾವಾಗ ಬರುತ್ತೆ ಅಂದರೆ, ಜಾತಿ ಗುಣ ಇವುಗಳೆಲ್ಲ ಯಾಕೆ ಬರುತ್ತೆ ಅಂದರೆ, ಇದೆಲ್ಲ ಅಪೃಥಕ್ ಸಿದ್ಧವಾದ ವಿಶೇಷಣಗಳು. ಬೇರೆ ಮಾಡೋಕ್ಕಾಗೋದಿಲ್ಲ. ಪದಾರ್ಥದಿಂದ ವಿಶೇಷಣವನ್ನು ಬೇರೆ ಮಾಡೋಕ್ಕಾಗೋದಿಲ್ಲ. ಅದೇ ರೀತಿಯೇ ಅದು ಇದ್ದರೆ ಆವಾಗ ಸಮಾನಾಧಿಕರಣ್ಯ ಮಾಡಬಹುದು, ಬೇರೆ ಮಾಡೋಕ್ಕಾಗದೆ ಹೋದರೆ. ಆದ್ದರಿಂದಲೇ ಇಲ್ಲಿ ಮನುಷ್ಯ ಅಹಂ ಅಂತ ಹೇಳುವ ಎರಡಕ್ಕೂ ಸಮಾನಾಧಿಕರಣ್ಯ ಬಂತು. ಮನುಷ್ಯತ್ವ ವಿಶಿಷ್ಟನಾದ ಅಹಂ ಶಬ್ದಗೋಚರನಾದ ಜೀವಾತ್ಮನನ್ನು ತಿಳಿಸುತ್ತೆ ಎರಡು. ಜೀವಾತ್ಮನಿಗೆ ಅಹಮರ್ಥ ಅಂತ ಹೆಸರು. ಅಹಂ ಶಬ್ದದಿಂದ ತಿಳಿಯುವಂತಹ ಪದಾರ್ಥ ಜೀವಾತ್ಮ. ಅಹಂ ಶಬ್ದ ವಿಶಿಷ್ಟ ಮನುಷ್ಯತ್ವ ಜಾತಿ ವಿಶಿಷ್ಟ ವ್ಯಕ್ತಿ, ಅವನು ತಿಳಿದು ಬರ್ತಾನೆ. ಅಹಂ ಮನುಷ್ಯ ಅಂತ ತಿಳಿಯೋದ್ರಿಂದ ಅವನ ಸ್ವರೂಪ, ಆತ್ಮಸ್ವರೂಪ ತಿಳಿದು ಬರುತ್ತೆ. ಅದರಲ್ಲಿ ಆತ್ಮನು ತಿಳಿದು ಬರ್ತಾನೆ. ಯಾಕೆಂದ್ರೆ ಮನುಷ್ಯತ್ವ ಅವನಿಂದ ಬೇರೆ ಮಾಡೋಕ್ಕಾಗಲ್ಲ. ಇಲ್ಲದೆ ಹೋದರೆ ಈ ರೀತಿ ಪ್ರಯೋಗ ಸಾಧ್ಯವಾಗೋದಿಲ್ಲ. ಅಹಂ ಮನುಷ್ಯ ಅಂತ ಹೇಳೋದು ಇದೇ ಮೂಲಭೂತವಾದ ಒಂದು ವಿಷಯ. ಸಿದ್ಧಾಂತ ಸಮಾನಾಧಿಕರಣ್ಯ ತತ್ವಮಸಿ ಇಲ್ಲಿ ಇದುವೇ ವಿಷಯ. ವೇದಾರ್ಥ ಸಂಗ್ರಹ ಪೂರ್ತಿ ಅದನ್ನೇ ವಿಚಾರ ಮಾಡಿದ್ದಾರೆ. ತತ್ವಮಸಿ ಅಂತ ಹೇಳುವಾಗ ತತ್ ತ್ವಂ ಎರಡಕ್ಕೂ ಸಮಾನಾಧಿಕರಣ್ಯ ಇದೆ. ತತ್ ಅನ್ನೋದು ಏನು ತಿಳಿಸುತ್ತೆ ಅಂದರೆ, ಜಗತ್ಕಾರಣನಾದ ಸಕಲ ಕಲ್ಯಾಣ ಗುಣಾಕರನಾದ ಉಭಯಲಿಂಗ ವಿಶಿಷ್ಟನಾದ ಪರಮಾತ್ಮನನ್ನು ತಿಳಿಸುತ್ತೆ. ತ್ವಂ ಅನ್ನೋದೇನು ತಿಳಿಸುತ್ತೆ ಅಂದರೆ, ಅದು ಪರಮಾತ್ಮನನ್ನೇ ತಿಳಿಸುತ್ತೆ. ಹೇಗೆ ಅಂದರೆ, ಜೀವ ಶರೀರಕನಾದ ಪರಮಾತ್ಮನನ್ನು ತಿಳಿಸುತ್ತೆ. ತ್ವಂ ಶಬ್ದವು ಜೀವ ಶರೀರಕನಾದ ಪರಮಾತ್ಮ. ಆದ್ದರಿಂದ ಜೀವನನ್ನು ಪರಮಾತ್ಮನನ್ನು ಬೇರೆ ಬೇರೆ ಮಾಡಿ ನೋಡೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಜೀವನ ಪರಮಾತ್ಮನಿಗೆ ಅಪೃಥಕ್ ಸಿದ್ಧ ವಿಶೇಷಣ. ಆದ್ದರಿಂದ ತತ್ ತ್ವಮ್ಮಲ್ಲಿ ಸಮಾನಾಧಿಕರಣ್ಯ ಹೇಳಕ್ಕೆ ಸಾಧ್ಯ ಮುಖ್ಯ ಅರ್ಥದಲ್ಲಿಯೇ. ಇಲ್ಲದೆ ಹೋದರೆ ಹೇಳಕ್ಕಾಗೋದಿಲ್ಲ, ಪರಸ್ಪರ ವಿರೋಧ ಬರುತ್ತೆ ಅವಾಗ. ಆದ್ದರಿಂದ ಬಿಳಿಯ ಜ್ಞಾನಂ ಅನಂತಂ ಬ್ರಹ್ಮ ಹೇಳುವಾಗಲೂ ಸಾಮಾನ್ಯಾಧಿಕರಣ್ಯ ಹೇಳ್ಬೋದು. ಇದೆ ಅದು ಹಾಗೆ ಸತ್ಯತ್ವ ಜ್ಞಾನತ್ವ ಅನಂತತ್ವ ವಿಶಿಷ್ಟನಾದ ಬ್ರಹ್ಮ ಅಂತಾನೆ ಅರ್ಥ. ಅಲ್ಲಿಯೂ ಒಂದಕ್ಕೊಂದಕ್ಕೆ ವಿರೋಧವಿಲ್ಲ. ಸತ್ಯತ್ವಕ್ಕೂ ಜ್ಞಾನತ್ವಕ್ಕೂ ಅನಂತತ್ವಕ್ಕೂ ವಿರೋಧವಿಲ್ಲ. ಅದು ಸಮಾನಾಧಿಕರಣ್ಯ ಪ್ರಯೋಗವೇ. ವಿರುದ್ಧವಾಗಿದ್ದರೆ ಆಗ ಸಮಾನಾಧಿಕರಣ್ಯ ಹೇಳಕ್ಕಾಗೋಲ್ಲ. ಅಪೃಥಕ್ ಸಿದ್ಧ ವಿಶೇಷಣವಾಗಿದ್ರೂ ಪರಸ್ಪರ ವಿರುದ್ಧವಾದ ವಿಶೇಷಣಗಳಲ್ಲಿ ಹೇಳಕ್ಕಾಗೋದಿಲ್ಲ. ಬಿಳಿಯ ಕಪ್ಪು ಬಟ್ಟೆ ಅಂತ ಹೇಳಕ್ಕಾಗೋದಿಲ್ಲ. ಬಿಳಿ ಕಪ್ಪು ಎರಡೂ ಒಟ್ಟಿಗೆ ಇರೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಬಿಳಿಯ ಬಟ್ಟೆ ಅಂತ ಹೇಳಿದ್ರೆ ಅದಕ್ಕೆ ಇನ್ನೇನಾದರೂ ವಿಶೇಷಣ ಹೇಳ್ಬೋದು. ಉದ್ದಕ್ಕಿರುವ ಬಟ್ಟೆ ಅಂತ ಹೇಳ್ಬೋದು. ಆಗ ಅದು ಇನ್ನೊಂದು ಬೇರೆ ಆಕಾರವನ್ನು ತಿಳಿಸುತ್ತೆ. ಅದಕ್ಕೆ ಎರಡು ವಿಶೇಷಣವಿಲ್ಲ, ಅದಕ್ಕೆ ವಿರೋಧವಿಲ್ಲ, ಹಾಗೆ ಹೇಳ್ಬೋದು. ಇದು ಈ ರೀತಿ ಸಮಾನಾಧಿಕರಣ್ಯದ ವಿಷಯ ಹೀಗೆ. ಆದ್ದರಿಂದ ಇಲ್ಲಿ ದೇವ ಅಹಂ ಅಂತ ಹೇಳುವಾಗ ಭೇದ ಹೇಗೆ ತಿಳಿದು ಬರುತ್ತೆ? ಸಮಾನಾಧಿಕರಣ್ಯ ಇಲ್ಲಿ ತಿಳಿದು ಬರ್ತಾ ಇರೋದ್ರಿಂದ. ಹೇಗೆ ಇಬ್ಬರು ಎರಡು ಬೇರೆ ಬೇರೆ ಪದಾರ್ಥಗಳಾದ್ರಲ್ಲ, ಮನುಷ್ಯ ಅನ್ನೋ ದೇಹವೇ ಒಂದು ಪದಾರ್ಥ, ಜಾತಿಯಂತೆ ಅಲ್ಲ. ಜಾತಿ ಎನ್ನುವುದು
ವಿಶೇಷಣ ಆಗಿದ್ರು ಅವನಿಗೆ. ಇವಾಗ ಗುಣ ಇದೆ, ಬಿಳಿಯ ಹಸು ಅಂತ ಹೇಳಿದ್ರೆ ಬಿಳಿ ಅನ್ನೋದು ವರ್ಣ, ಗುಣ ಆಯ್ತು ಅದಕ್ಕೆ. ಆದರೆ ಇಲ್ಲಿ ದೇವಹಂ ಅನ್ನುವಾಗ ಶರೀರವು ಜೀವಾತ್ಮನು ಎರಡು ಬೇರೆ ಬೇರೆ ಪದಾರ್ಥಗಳು. ಈ ಲೋಕದಲ್ಲಿ ಎರಡು ಪದಾರ್ಥ ಒಂದಕ್ಕೊಂದಕ್ಕೆ ಅಪ್ರದಕ್ ಸಿದ್ಧ ವಿಶೇಷಣ ನೋಡೋಕ್ಕಾಗೋದಿಲ್ಲ. ಅದು ಕುಂಡಲ ಹಾಕ್ಕೊಂಡಿದ್ರೆ ಅದು ಒಂದು ಪದಾರ್ಥ, ಮನುಷ್ಯ ಪದಾರ್ಥ ಬೇರೆ ಮಾಡ್ಬೋದು. ಒಂದು ಕೋಲನ್ನು ಹಿಡ್ಕೊಂಡಿರ್ತಾನೆ ದಂಡಿ ಅಂತ, ಅದೆರಡು ಬೇರೆ ಬೇರೆ ಆಗೋಯ್ತು. ಒಂದು ಪುಸ್ತಕವನ್ನು ಹಿಡ್ಕೊಂಡಿರ್ತಾನೆ, ಆಗ ಅದು ಪುಸ್ತಕವೇ ಬೇರೆ ಪದಾರ್ಥ, ಇವನೇ ಬೇರೆ ಪದಾರ್ಥ. ಸಾಮಾನಾಧಿಕರಣ್ಯ ಲೋಕದಲ್ಲಿ ಹೇಗೆ ಬರುತ್ತೆ ಅಂದರೆ ಜಾತಿ ಗುಣಗಳಿಗೆಲ್ಲ ಕಂಡು ಬರುತ್ತೆ. ಆದರೆ ಈ ಜಾತಿ ಗುಣಗಳೆಲ್ಲ ಪದಾರ್ಥಗಳಲ್ಲ, ಇದ್ರ ಥರ ಶರೀರದ ಥರ ದ್ರವ್ಯವಲ್ಲ. ದ್ರವ್ಯಕ್ಕೂ ಕೂಡ ಸಾಧ್ಯ, ಎರಡು ದ್ರವ್ಯಗಳಲ್ಲಿಯೂ ಕೂಡ ಸಮಾನಾಧಿಕರಣ್ಯ ಸಾಧ್ಯ. ಯಾವಾಗ ಅಂದರೆ ಒಂದು ದ್ರವ್ಯವು ಇನ್ನೊಂದು ದ್ರವ್ಯವನ್ನು ಬಿಡದೆ ಇರೋದಕ್ಕೆ ಸಾಧ್ಯವೇ ಇಲ್ಲದೆ ಹೋದರೆ ಆಗ ಸಮಾನಾಧಿಕರಣ್ಯ ಸಾಧ್ಯ. ಜೀವಾತ್ಮನು ಒಂದು ದ್ರವ್ಯವಾಗಿದ್ದರು, ಪರಮಾತ್ಮನನ್ನು ಬಿಟ್ಟು ಅವನಿಗೆ ಸ್ವತಂತ್ರವಾದ ಸತ್ತೆ ಅನ್ನೋದೇ ಇಲ್ಲ. ಆದ್ದರಿಂದ ಪರಮಾತ್ಮನಿಗೂ ಜೀವಾತ್ಮನಿಗೂ ಸಮಾನಾಧಿಕರಣ್ಯ ಹೇಳ್ಬೋದು. ಜೀವಾತ್ಮನನ್ನು ಬಿಟ್ಟು ದೇಹ ಬೇರೆ ಇಲ್ಲದೆ ಇರೋದ್ರಿಂದ ಇವರಿಬ್ಬರಲ್ಲಿಯೂ ಸಮಾನಾಧಿಕರಣ್ಯ ಹೇಳ್ಬೋದು. ಅದುವೇ ಇಲ್ಲಿ ಹೇಳ್ತಾ ಇರೋದು. ಅದನ್ನು ಸಮಾನಾಧಿಕರಣ್ಯ ಅನ್ನೋದು ಏನು, ಹೇಗೆ ದೇವೋಹಂ ಮನುಷ್ಯೋಹಂ ಅನ್ನುವಾಗ ವೇದ ಇದೆ ಅಂತ ಹೇಗೆ ಹೇಳ್ತೀರಾ ಅಂತ ಹೇಳಿದ್ರೆ ಸಮಾನಾಧಿಕರಣ್ಯ ಪ್ರಯೋಗ ಇದೆಯಲ್ಲ ಅಂದರೆ ಇಲ್ಲಿ ಯಾಕೆ ಅಂದರೆ ಅಪ್ರತ್ಯಕ್ಷ ಸಿದ್ಧ ವಿಶೇಷಣ ಮಾತ್ರದಿಂದ ಸಮಾನಾಧಿಕರಣ್ಯವಾಗಿದೆ ಹೊರತು ಎರಡು ಪದಾರ್ಥಗಳು ಬೇರೆ ಬೇರೆ ಅಂತ ಆ ದೃಷ್ಟಿಯಿಂದ ಅಲ್ಲ ಅಂತ ಹೇಳ್ತಾರೆ. ದೇವವೇ ದೇವತ್ವ ಅನ್ನೋದು ಶರೀರದ ಧರ್ಮ, ಅಹಂ ಅಂತ ಹೇಳೋದು ಆತ್ಮನನ್ನು ತಿಳಿಸುತ್ತೆ. ಆದ್ದರಿಂದ ಇದೆರಡನ್ನು ತಿಳಿಯೋನು ಆತ್ಮ, ದೇಹ ಬೇರೆ ಅನ್ನೋದು ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಅಲ್ಲಿ ದೇಹ ವಿಶಿಷ್ಟನಾದವನೇ ಹೊರತು ದೇಹವೇ ಆತ್ಮನಲ್ಲ. ದೇವ ಅಹಂ ಅಂತ ಹೇಳಿದ್ರೆ ದೇವನೇ ಆತ್ಮ ಅಂತ ಅರ್ಥವಲ್ಲ, ದೇವತ್ವ ಶರೀರ ವಿಶಿಷ್ಟನಾದವನು ಆತ್ಮ ಅಂತ ಅರ್ಥ ಅಲ್ಲಿ. ಅದನ್ನೇ ಇಲ್ಲಿ ವಿಶೇಷವಾಗಿ ತಿಳಿಸ್ತಾ ಇದ್ದಾರೆ. ಸಮಾನಾಧಿಕರಣದಲ್ಲಿ ಹೀಗೆ ವಿಶೇಷಣತೆಯ ಏಕಸ್ವಭಾವತೆಯ ವಿಶೇಷಣವಾಗಿರೋದೇ ಸ್ವಭಾವ, ಅದಕ್ಕೆ ಶರೀರ, ಅದಕ್ಕೆ ಅದನ್ನು ಶರೀರ ಅಂತಲೇ ಹೇಳೋದು. ಅಚೇತನವು ಎಂದಿಗೂ ಒಬ್ಬ ಚೇತನನ ಶರೀರವಾಗಿಯೇ ಇರೋಕ್ಕೆ ಸಾಧ್ಯ. ಒಬ್ಬ ಚೇತನಿಗೆ ಶರೀರವಾಗದೆ ಅಚೇತನ ಇರೋಕ್ಕೆ ಸಾಧ್ಯವೇ ಇಲ್ಲ. ಅದು ಸ್ವತಂತ್ರವಾಗಿ ಇರೋದಕ್ಕೆ ಸಾಧ್ಯವಿಲ್ಲ. ಅಚೇತನ ಒಬ್ಬ ಚೇತನನಿಗೆ ಶರೀರವಾಗಿಯೇ ಇರಬೇಕು. ಆದ್ದರಿಂದ ಅಚೇತನ ಎಂದಿಗೂ ಶರೀರವಾಗುತ್ತೆ. ಪರಮಾತ್ಮ ಎಂದಿಗೂ ಶರೀರಿ ಆಗಿರ್ತಾನೆ, ಯಾವುದಕ್ಕೂ ಶರೀರ ಅಲ್ಲ ಅವನು. ಪರಮಾತ್ಮ ಯಾರಿಗೂ ಶರೀರ ಆಗೋದಿಲ್ಲ. ಶರೀರ ಅಂದರೆ ನಿಯಮನ, ಯಾವುದು ನಿಯಮಿಸಲ್ಪಡುತ್ತೋ, ಯಾವುದು ಅಧೇಯವಾಗಿದೆಯೋ, ಯಾವುದು ಶೇಷಭೂತವಾಗಿದೆಯೋ. ಪರಮಾತ್ಮ ಯಾರಿಗೂ ಶೇಷನಲ್ಲ, ಯಾರ ಆಧಾರದಲ್ಲಿಯೂ ಇಲ್ಲ, ಯಾರ ನಿಯಮನದಲ್ಲಿಯೂ ಇಲ್ಲ. ಅವನು ಎಂದಿಗೂ ಶರೀರ ಆಗೋದಿಲ್ಲ, ಶರೀರಿ ಮಾತ್ರವೇ. ಪ್ರಕೃತಿ ಎಂದಿಗೂ ನಿಯಮನ ಮಾಡೋಕ್ಕಾಗೋದಿಲ್ಲ, ಜ್ಞಾನವಿಲ್ಲದೆ ಇರೋದ್ರಿಂದ. ಪ್ರಕೃತಿ ಯಾವುದನ್ನು ಸಪೋರ್ಟ್ ಮಾಡೋಕ್ಕಾಗೋದಿಲ್ಲ, ಆಧಾರವಾಗೋದಿಲ್ಲ. ಪ್ರಕೃತಿ ಯಾವುದಕ್ಕೂ ಶೇಷಿ ಆಗೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅದು ಎಂದಿಗೂ ಶರೀರವೇ ಆಗೋಕ್ಕೆ ಸಾಧ್ಯ. ಜೀವಾತ್ಮ ಶರೀರವೂ ಆಗ್ತಾನೆ, ಶರೀರಿಯೂ ಆಗ್ತಾನೆ. ಶರೀರ ಹೇಗೆ ಅಂದರೆ ಪರಮಾತ್ಮನಿಗೆ ಶರೀರ, ಪ್ರಕೃತಿಗೆ ಶರೀರಿ, ಎರಡೂ ಸಾಧ್ಯ ಅವನಿಗೆ. ಶರೀರಿ ಎರಡೂ ಆಗ್ತಾನೆ. ಇದೆಲ್ಲ ಸ್ವಾಮಿ ದೇಶಿಕನ ತತ್ವತ್ರಯ ಚೂಡಕದಲ್ಲಿ ಹೇಳ್ತಾರೆ. ಪ್ರಕೃತಿ ಎಂದೂ ಶರೀರ, ಜೀವಾತ್ಮ ಶರೀರ ಮತ್ತು ಶರೀರಿ, ಪರಮಾತ್ಮ ಎಂದು ಶರೀರಿ. ಸುಲಭವಾಗಿ ಹೇಳ್ತಾರೆ ಮೂರು ವ್ಯತ್ಯಾಸಗಳನ್ನು ತತ್ವತ್ರಯ ಚುಳುಕ ಅನ್ನುವ ರಹಸ್ಯ ಗ್ರಂಥದಲ್ಲಿ. ಆ ರೀತಿ ವಿಶೇಷಣವಾಗಿರುವುದೇ ಸ್ವಭಾವ ದೇಹಕ್ಕೆ, ಅಚೇತನಕ್ಕೆ. ದೇಹವು ಎಂದಿಗೂ ಒಬ್ಬ ಚೇತನಿಗೆ ವಿಶೇಷಣವಾಗಿಯೇ ಇರಕ ಸಾಧ್ಯ. ಆದ್ದರಿಂದ ಅದಕ್ಕೆ ಸಮಾನಾಧಿಕರಿಂದ ಹೇಳೋದು ಸಾಧ್ಯ. ನನು ಜಾತಿ ಗುಣಾಧಿಪತಿಹ ಧರ್ಮಧರ್ಮಿ ಭಾವ ಸಮಾನಾಧಿಕರಣ್ಯ ದಶಾಯಾಮ್ ನ ಪ್ರತೀಯತೆ. ಇಲ್ಲಿ ಜಾತಿಯು ಗುಣವೂ ಇರೋ ಹಾಗೆ ಇಲ್ಲಿ ಒಬ್ಬ ಒಂದು ಧರ್ಮಿ ಅಂತ ತಿಳಿದು ಬರ್ತಾ ಇಲ್ವಲ್ಲ. ಹೇಳಿದ್ರೆ ಗೋತ್ವ ಉಳ್ಳಂತಹ ಪದಾರ್ಥ ಹಸು ಅಂತ ಹೇಳಿದ್ರೆ ಗೋತ್ವವು ಬೇರೆ, ಧರ್ಮ ಅಂತ ತಿಳಿದು ಬರುತ್ತೆ. ಹಸು ಅನ್ನೋದು ಧರ್ಮಿ ಅಂತ ತಿಳಿದು ಬರುತ್ತೆ, ಗೋತ್ವವು ಧರ್ಮ ಅಂತ ಸ್ಪಷ್ಟವಾಗಿ ತಿಳಿದು ಬರುತ್ತೆ. ದೇವೋಹಂ ಅಂತ ಹೇಳುವಾಗ ದೇವ ಧರ್ಮ ಅಂತ ತಿಳಿದು ಬರೋದಿಲ್ವಲ್ಲ. ಅಹಂ ಅನ್ನೋದು ಪದಾರ್ಥವೇ, ದೇವತ್ವ ಅನ್ನೋದು ಒಂದು ಪದಾರ್ಥವೇ, ಶರೀರ ಅದು ಪದಾರ್ಥವೇ, ಇದು ಪದಾರ್ಥವೇ ಆಯಿತು. ಇಲ್ಲಿ ಹೇಗೆ ಧರ್ಮ ಅಂತ ತಿಳಿದು ಬರ್ತಾ ಇಲ್ವಲ್ಲ ಅಂತ ಹೇಳಿದ್ರೆ ಇಲ್ಲಿ ಹೇಳ್ತಾರೆ, ಯಥಾ ಗೌಹು ಶುಕ್ಲ ಗಚ್ಚತಿ ಇತ್ಯಾದಿಶು. ಬಿಳಿ ಇರೋ ಹಸು ಹೋಗ್ತಾ ಇದೆ ಅಂತ ಹೇಳಿದ್ರೆ
ಗೌಹು ಶುಕ್ಲ ಗಚ್ಚತಿ, ಹಸು ಬೆಳ್ಳಗಿದು ಬಿಳಿ ಹೋಗ್ತಾ ಇದೆ. ಬಿಳಿ ಅಂತ ಹೇಳಿದ್ರೆ ಬೆಳ್ಳಗಿರೋ ಹಸುನ ಬೆಳ್ಳಗಿರೋದು ಅಂತಾನೆ ಹೇಳ್ಬೋದು ಅಲ್ಲಿ, ಯಾಕೆಂದ್ರೆ ಅಪೃಥಕ್ ಸಿದ್ಧ ವಿಶೇಷಣ ಹಸು ಬಿಳಿ ಅಂತ ಹೇಳೋದು. ಗೋತ್ವ ಶುಕ್ಲತ್ವಾದಿ ವಿಶಿಷ್ಟ ಇತಿ ಬುದ್ಧಿ ಹೇಗೆ ಬರುತ್ತೋ, ಗೋತ್ವ ಶುಕ್ಲತ್ವಾದಿ ವಿಶಿಷ್ಟ, ಶುಕ್ಲ ಗೌಹು ಗಚ್ಚತಿ ಅಂತ ಹೇಳ್ತೀವಿ. ಶುಕ್ಲ ಗೌಹು ಗಚ್ಚತಿ ಅಂದರೆ ಬಿಳಿಯ ಹಸು ಹೋಗ್ತಿದೆ ಅಂದರೆ ಬಿಳಿ ವರ್ಣವನ್ನು ಉಳ್ಳ ಗೋತ್ವ ಜಾತಿಯನ್ನು ಉಳ್ಳ ಹಸು ಹೋಗ್ತಾ ಇದೆ ಅಂತ ಅರ್ಥ ಅಲ್ಲಿ. ಅದು ನಮಗೆ ಸ್ಪಷ್ಟವಾಗಿ ತಿಳಿದು ಬಿಡುತ್ತೆ. ಗೋತ್ವ ಬಿಳಿ ಅನ್ನೋದು ಇದೆಲ್ಲ ಧರ್ಮ ಅನ್ನೋದು ತಿಳಿದು ಬರುತ್ತೆ. ವ್ಯಕ್ತಿ ಬೇರೆ ಧರ್ಮಿ ಅಂತ ತಿಳಿದು ಬರುತ್ತೆ. ಇಲ್ಲಿ ದೇವೋಹಂ ಅನ್ನುವಾಗ ಹಾಗೆ ತಿಳಿದು ಬರೋದಿಲ್ಲ. ದೇವ ಧರ್ಮ ಅಂತ ಜಾತಿ ಗುಣತರ ತಿಳಿದು ಬರ್ತಿರಲಿಲ್ಲ. ದೇವೋಹಂ ಮನುಷ್ಯೋಹಂ ಇತ್ಯತ್ರ ಹಿ ದೇವತ್ವ ವಿಶಿಷ್ಟೋಹಂ ಮನುಷ್ಯತ್ವ ವಿಶಿಷ್ಟೋಹಂ ಇತಿ ಪ್ರತೀತಿ ಬರ್ತಾ ಇಲ್ವಲ್ಲ ಇಲ್ಲಿ. ನತು ದೇವ ಶರೀರ ವಿಶಿಷ್ಟೋಹಂ, ಇಲ್ಲಿ ಹೇಗೆ ಬರುತ್ತೆ? ದೇವೋಹಂ ಅಂದರೆ ನಾನೇ ದೇವನು, ನಾನೇ ಮನುಷ್ಯನು ಅಂತಲೇ ತಿಳಿದು ಬರ್ತೀಯ ಹೊರತು ದೇವ ಶರೀರ ವಿಶಿಷ್ಟನಾದವನು ನಾನು, ಮನುಷ್ಯ ಶರೀರ ವಿಶಿಷ್ಟದವನಾದವ ಅಂತ ತಿಳಿದು ಬರ್ತಾ ಇಲ್ಲ. ಹಸುವಿಗೆ ಹೇಗೆ ಬಿಳಿ ಹಸು ಅಂತ ಹೇಳಿದ್ರೆ ಬಿಳಿ ವರ್ಣವನ್ನು ಉಳ್ಳ ಹಸು ಅನ್ನೋದು ಎಲ್ಲರಿಗೂ ತಿಳಿದು ಬರುತ್ತೆ. ಆದರೆ ಇವನು ಮನುಷ್ಯ ಅನ್ನುವಾಗ ಮನುಷ್ಯತ್ವ ಶರೀರ ವಿಶಿಷ್ಟನಾದವನು ಇವನು ಅಂತ ತಿಳಿದು ಬರ್ತಾ ಇಲ್ಲ ಅಲ್ಲಿ ನಮಗೆ. ಆದ್ದರಿಂದ ಇಲ್ಲಿ ಹೇಳಕ್ಕೆ ಸಾಧ್ಯ. ಆದ್ದರಿಂದ ಅಂತಃ ಘಟಃ ಇತ್ಯತ್ರ ಘಟತ್ವ ವಿಶಿಷ್ಟ ಪಿಂಡ ಮಾತ್ರ ಪ್ರತೀತಿವತ್ ದೇವೋಹಂ ಮನುಷ್ಯೋಹಂ ಇತ್ಯತ್ರ ದೇವತ್ವಾದಿ ಜಾತಿ ವಿಶಿಷ್ಟ ಪಿಂಡ ಮಾತ್ರ ಪ್ರತೀತೆ ದೇವಸ್ಯ ದೇಹಸ್ಯ ಕಿಂಚಿತ್ ಪ್ರತಿ ವಿಶೇಷಣತ್ವ ಅದರ್ಶನಾತ್ ಅಪೃಥಕ್ ಸಿದ್ಧಿ ನಿಬಂಧನಂ ದೇಹಾತ್ಮ ಸಮಾನಾಧಿಕರಣ್ಯ ಮಿತ್ರ ತತ್ರ ವೇದಿತು ಅಂತ ಹೇಳುದು. ಘಟಃ ಅಂತ ಹೇಳುವಾಗ ಘಟತ್ವ ವಿಶಿಷ್ಟ ಪಿಂಡ ಮಾತ್ರ ಪ್ರತೀತಿವತ್. ಘಟಃ ಅಂತ ಹೇಳಿದ್ರೆ ಏನು? ಘಟತ್ವ ಅನ್ನೋದು ಪಿಂಡ ಅಂದ್ರೆ ರೂಪ, ಅದರ ಆಕಾರ. ಆ ಘಟತ್ವ ವಿಶಿಷ್ಟವಾದ ಒಂದು ಪದಾರ್ಥ ಗುಂಡುಗಿರೋದು ತಿಳಿದು ಬರ್ತಾ ಇದೆ ಅಂತ ಹೇಳೋ ಹಾಗೆ ದೇವೋಹಂ ಮನುಷ್ಯೋಹಂ ಅನ್ನಲ್ಲಿ ದೇವತ್ವಾದಿ ಜಾತಿ ವಿಶಿಷ್ಟ ಪಿಂಡ ಮಾತ್ರ ಪ್ರತೀದೇಹ ದೇಹಸ್ಯ ಕಿಂಚಿತ್ ಪ್ರತಿ ವಿಶೇಷಣತ್ವ ಅದರ್ಶನಾತ್ ದೇವತ್ವ ಅನ್ನುವ ಶರೀರವನ್ನು ಉಳ್ಳ ಒಂದು ಪದಾರ್ಥ ತಿಳಿದು ಬರ್ತಾ ಇದೆ ಹೊರತು ಈ ದೇಹತ್ವವು ಒಬ್ಬ ಆತ್ಮನಿಗೆ ವಿಶೇಷಣ ಅಂತ ತಿಳಿದು ಬರ್ತಾ ಇಲ್ಲ. ಘಟದಲ್ಲಿ ಹೇಗೆ ತಿಳಿದು ಬರುತ್ತೆ, ಅಲ್ಲಿ ಒಬ್ಬ ಆತ್ಮ ಇದ್ದಾನೆ ಅಂತ ನಾವು ತಿಳಿಯೋದಿಲ್ಲ. ಇದು ಘಟ ಅನ್ನೋ ಒಂದು ಪದಾರ್ಥ ಹೊರಗಡೆ ಒಂದು ಗುಂಡಿಗಿರುವ ರೂಪವನ್ನು ಹೊಂದಿರುವ ಒಂದು ಪದಾರ್ಥ, ಮಣ್ಣಿನಿಂದ ಮಾಡಿರೋದು ಅಷ್ಟೇ ನಮಗೆ ತಿಳಿದು ಬರೋದು. ಈ ಮಣ್ಣಿನಿಂದ ಮಾಡಿದ ರೂಪವನ್ನು ವಿಶಿಷ್ಟವಾಗಿ ವಿಶೇಷಣವಾಗಿ ಉಳ್ಳ ಒಬ್ಬ ಆತ್ಮ ಅಂತ ತಿಳಿದು ಬರೋದಿಲ್ಲ ಅಲ್ಲಿ. ಘಟತ್ವ ರೂಪವನ್ನುಳ್ಳ ಒಂದು ಮಣ್ಣಿನ ಪದಾರ್ಥ ಇದೆ ಅನ್ನೋ ತಿಳಿದು ಬರುತ್ತೆ. ಹಾಗೆಯೇ ಇಲ್ಲಿಯೂ ದೇವೋಹಂ ಅನ್ನುವಾಗ ಹಾಗೆ ತಾನೇ ತಿಳಿದು ಬರಬೇಕು, ಹಾಗೆಯೇ ತಾನೇ ತಿಳಿದು ಬರಬೇಕು. ಯಾಕೆಂದರೆ ಇಲ್ಲಿ ದೇಹತ್ವ ಶರೀರ ವಿಶಿಷ್ಟನಾದ ಆತ್ಮ ಅಂತ ಹೇಗೆ ತಿಳಿದು ಬರೋಕ್ಕೆ ಸಾಧ್ಯ ಅಂತ ಇಲ್ಲಿ ದೇಹತ್ವ ರೂಪವುಳ್ಳಂತಹ ಒಂದು ಪದಾರ್ಥ ಇದೆ ಅಂತ ತಿಳಿಬಹುದು. ಮಣ್ಣಿನ ಘಟದಂತೆಯೇ ಇಲ್ಲಿಯೂ ಬರೀ ಒಂದು ಅಚೇತನ ಪದಾರ್ಥ ಎಂದು ಹೇಳ್ಬೇಕು. ಒಳಗಡೆ ಆತ್ಮ ಇರೋದು ಹೇಗೆ ಕಂಡು ಬರುತ್ತೆ, ಇದು ಆತ್ಮನಿಗೆ ವಿಶೇಷಣ ಅಂತ ಹೇಗೆ ಕಂಡು ಬರ್ತಾ ಇದೆ ಇಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ನಾವು ವಿವರಿಸ್ತಾರೆ ಇಲ್ಲಿ. ಜ್ಞಾನತ್ವ ನಿತ್ಯತ್ವ ಸೂಕ್ಷ್ಮತ್ವಾದಿ ಅತ್ರ ಅಸಾಧಾರಣಕಾರ. ಅದುವೇ ಅವನಿಗೆ ವೇದಿತು ಇಲ್ಲಿ ತಿಳಿಯೋವನು ಹೇಗೆ ಅಂತ ಹೇಳಿದ್ರೆ ಘಟವನ್ನ ಹೇಗೆ ಬೇರೆ ತಿಳಿತಾನೋ ದೇಹವು ಇವನಿಗಿಂತ ಬೇರೆ ಅಂತಾನೆ ಇವನ ಅಹಮರ್ಥ ತಿಳಿಯೋದು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಇಲ್ಲಿ ತಿಳಿದು ಬರುತ್ತೆ ಅಂತ ಹೇಳಿದ್ರು. ಘಟವನ್ನು ಹೇಗೆ ತಿಳಿತಾನೋ ಹಾಗೆಯೇ ಇಲ್ಲಿಯೋ ಅಹಂ ಇದಮಹಂ ಅನ್ನುವಾಗ ಅಹಮರ್ಥವೇ ಬೇರೆ, ಇದಂ ಅನ್ನೋ ಪದಾರ್ಥವೇ ಬೇರೆ, ಹಾಗೆಯೇ ತಿಳಿದು ಬರುತ್ತೆ. ಅದು ತಿಳಿದವರಿಗೆ ತಿಳಿಯುತ್ತೆ, ಆ ಯಾಥಾತ್ಮ್ಯ ವಿತ್ತಗಳಿಗೆ ತಿಳಿಯುತ್ತೆ ಹೊರತು ಎಲ್ಲರಿಗೂ ತಿಳಿಯೋದಿಲ್ಲ ಅದು. ಅದನ್ನು ಇಲ್ಲಿ ಅದೇ ಹೇಳ್ತಾರೆ ಕಡೆಯಲ್ಲಿ. ಅದು ಯಾರು ಈ ರೀತಿ ತಿಳಿತಾರೋ ಕಡೆಯಲ್ಲಿ 2 ವಾಕ್ಯದಲ್ಲಿ ಅದನ್ನು ಹೇಳ್ತಾರೆ ಭಾಷಿಕಾರರು. ಎಲ್ಲರಿಗೂ ತಿಳಿದು ಬರೋದಿಲ್ಲ. ತತ್ರ ವೇದಿತು ಅಸಾಧಾರಣಾಕಾರಸ್ಯ ಚಕ್ಷುರಾಧಿಕರಣ ಅವಿಷಯತ್ವಾತ್ ಯೋಗ ಸಂಸ್ಕೃತ ವಿಷಯತ್ವಾಚ. ಘಟದಲ್ಲಿ ಹಾಗೆ ನಮಗೆ ಅನುಭವ ಆಗೋದಿಲ್ಲ. ಘಟದೊಳಗಡೆ ಜೀವಾತ್ಮ ಇರೋನು ನಮಗೆ ತಿಳಿದು ಬರೋದಿಲ್ಲ. ಆದರೆ ಘಟ ಇರುವ ರೂಪದಲ್ಲಿರುವ ಒಂದು ಮಣ್ಣಿನ ಪದಾರ್ಥ ಅಷ್ಟೇ ತಿಳಿದು ಬರುತ್ತೆ. ದೇವ ನಾನು ಅಂತವಾಗಲೂ ಹಾಗೆ ತಾನು ತಿಳಿದು ಬರಬೇಕು. ಅಂದರೆ ದೇಹದೊಳಗೆ ಒಬ್ಬ ಪದಾರ್ಥ ಇದ್ದಾನೆ, ಜೀವಾತ್ಮ ಅಂತ ಇದ್ದಾನೆ. ಅವನು ಕಣ್ಣಿಗೆ ಕಾಣುವಂತಹ ಪದಾರ್ಥ ಅಲ್ಲ ಅವನು ದೇಹದಂತೆ. ಅವನನ್ನು ಯೋಗ ಸಂಸ್ಕೃತವಾದ ಮನಸ್ಸಿಂದ ಮಾತ್ರವೇ ತಿಳಿಯಕ್ಕೆ ಸಾಧ್ಯ ಅಂತ ಶಾಸ್ತ್ರ ಹೇಳುತ್ತೆ.
ಕಣ್ಣಿಗೆ ಅವನು ವಿಷಯವಾಗುವುದಿಲ್ಲ. ಆದ್ದರಿಂದ ಈ ಪ್ರಕೃತಿಯೊಡನೆ ಬಿಡದೇ ಇರೋ ಹಾಗೆ ತಿಳಿದು ಬಂದಿರೋದ್ರಿಂದ ಪ್ರಕೃತಿ ಸನ್ನಿಧಾನಾದೇವ ಮೂಢಾಹ ಪ್ರಕೃತ್ಯಾಕಾರಮೇವ ವೇದಿತಾರಂ ಪಶ್ಯಂತಿ. ಘಟವನ್ನು ಹೇಗೆ ನೋಡ್ತೀವಾಗ ಬರೀ ಮಣ್ಣಿನ ಪದಾರ್ಥ ಇರೋ ಹಾಗಿದೆಯೋ, ಹಾಗೆಯೇ ಈ ದೇವತ್ತು ಮನುಷ್ಯ ರೂಪವುಳ್ಳಂತಹ ಒಂದು ಅಚೇತನ ಪದಾರ್ಥ ಇದೆ ಅಂತಲೇ ತಿಳಿತಾರೆ. ಯಾಕೆ ಅಂದರೆ ಅಲ್ಲಿ ಒಳಗಡೆ ಇರುವ ಅಸಾಧಾರಣ ಕಾರಣ ಜೀವನ ತಿಳಿಬೇಕಾದ್ರೆ ಕಣ್ಣಿನಿಂದ ನೋಡೋಕ್ಕಾಗೋದಿಲ್ಲ. ಯೋಗ ಸಂಸ್ಕೃತವಾದ ಮನಸ್ಸಿಂದ ಮಾತ್ರವೇ ತಿಳಿಯಕ್ಕೆ ಸಾಧ್ಯ. ಅದು ಉಳ್ಳವರು ತಿಳಿತಾರೆ, ಮಿಕ್ಕಿದವ್ರಿಗೆ ತಿಳಿಯೋದಿಲ್ಲ. ಮಿಕ್ಕಿದವರು ಪ್ರಕೃತಿ ಅಂತಲೇ ತಿಳಿತಾರೆ, ಏನು ಇಲ್ಲ ಒಳಗಡೆ ಅನ್ಕೋತಾರೆ. ಜೀವಾತ್ಮ ಇದಕ್ಕಿಂತ ಬೇರೆ ಆದವನು, ಜ್ಞಾನಾಕಾರನಾದವನು, ಇದೆಲ್ಲ ಕೂಡ ಅವರಿಗೆ ತಿಳಿದು ಬರೋದಿಲ್ಲ. ಅದು ತಿಳಿಯೋದು ಸುಲಭವಲ್ಲ. ಯಾಕೆ ಅಂದರೆ ಕಣ್ಣಿನಿಂದ ತಿಳಿಯುವಂಥ ವಿಷಯವಲ್ಲ. ಆದ್ದರಿಂದ ಅವರಿಗೆ ತಿಳಿದು ಬರೋದಿಲ್ಲ, ಹೊರತು ಇಲ್ಲ ಅಂತ ಅರ್ಥವಲ್ಲ. ಆದ್ದರಿಂದ ಅದರ ಮುಂದೆ ಹೇಳ್ತಾರೆ, ಉತ್ಕ್ರಾಮಂತಂ ಸ್ಥಿತಂ ವಾಪಿ ಗುಂಜಾನಂ ವಾ ಗುಣಾನ್ವಿತಂ ವಿಮೂಢಾ ನಾನು ಪಶ್ಯಂತಿ ಜ್ಞಾನಚಕ್ಷುಷಃ. ಅಂಥವ್ರು ಮಾತ್ರವೇ ತಿಳಿಯಕ್ಕೆ ಸಾಧ್ಯ. ಆದ್ದರಿಂದ ಇದರಲ್ಲಿ ಈ ರೀತಿ ಪ್ರಯೋಗವಾಗಿರೋದ್ರಿಂದ ಎಲ್ಲರಿಗೂ ಹೀಗೆ ತಿಳಿದು ಬರುತ್ತಲ್ಲ ಅಂದರೆ ತತ್ವ ಹಾಗಿಲ್ಲ. ತತ್ವವು ಸ್ಪಷ್ಟವಾಗಿ ಶಾಸ್ತ್ರವು ತಿಳಿಸೋದು ಜ್ಞಾನಾಕಾರನಾದ ಜೀವಾತ್ಮ ಇದ್ದಾನೆ. ಆದರೆ ಅವನು ಯಾಕೆ ತಿಳಿದು ಬರೋಲ್ಲ ಅಂದರೆ ಕಣ್ಣಿನಿಂದ ಕಾಣದೇ ಇರೋದ್ರಿಂದ ತಿಳಿದು ಬರೋದಿಲ್ಲ ಅಷ್ಟೇ. ಜೀವಾತ್ಮ ಇಲ್ಲ ಅಂತ ಅರ್ಥವಲ್ಲ. ಪ್ರಯೋಗಗಳಲ್ಲಿಯೂ ನೋಡ್ಬೋದು. ಇದಂ ಹಂಜಾನಾಮಿ ಮೊದಲಾದಲ್ಲಿ ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಕಿಂ ಬಾಹ್ಯಕರಣೈ ದೇಹ ಮಾತ್ರ ಪ್ರತೀತಿ ಇಹ ವಿವಕ್ಷಿತ. ಅದಕ್ಕೆ ಹೇಳ್ತಾರೆ ಜ್ಞಾನತ್ವ ನಿತ್ಯತ್ವ ಸೂಕ್ಷ್ಮತ್ವಾದಿ ಈ ಹತ್ರ ಅಸಾಧಾರಣಕಾರ. ಅವನಿಗೆ ಅತ್ಯಂತ ಸೂಕ್ಷ್ಮನಾದವನು, ಆದ್ದರಿಂದಲೂ ತಿಳಿಯೋದಿಲ್ಲ. ನಿತ್ಯನಾದವನು, ದೇಹವು ನಾಶವಾಗಿಬಿಡುತ್ತೆ. ಜೀವಾತ್ಮ ನಿತ್ಯನಾಗಿದ್ದಾನೆ, ಅತ್ಯಂತ ಸೂಕ್ಷ್ಮನಾಗಿದ್ದಾನೆ, ಜ್ಞಾನ ಸ್ವರೂಪನು. ಅದು ಅವನಿಗೆ ಅಸಾಧಾರಣವಾದ ಆಕಾರ. ಆದ್ದರಿಂದ ಅವನು ಕಣ್ಣಿನಿಂದ ತಿಳಿಯೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇಲ್ಲಿ ಹೇಳ್ತಾರೆ, ಇಲ್ಲಿ ಪ್ರಶ್ನೆ ಮಾಡ್ತಾರೆ, ಕಿಂ ಬಾಹ್ಯಕರಣೈ ದೇಹ ಮಾತ್ರ ಪ್ರತೀತಿ ಇಹ ವಿವಕ್ಷಿತ. ನಮ್ಮ ಬಾಹ್ಯವಾದ ಚಕ್ಷುಸು ಮೊದಲಾದ ಇಂದ್ರಿಯಗಳಿಂದ ದೇಹ ಮಾತ್ರ ತಿಳಿದು ಬರ್ತಿದೆಯಲ್ಲ, ಆದ್ದರಿಂದಲೇ ದೇಹ ಆತ್ಮ ಒಂದೇ ಅಂತ ಹೇಳ್ತಿದ್ದೀರೋ, ಉತ ಮನೋಮಾತ್ರೇಣ ಮನಸ್ಸಿಂದ ಮಾತ್ರವೇ, ಅಥವಾ ಪರಿಶುದ್ಧೇನ ಪರಿಶುದ್ಧವಾದ ಮನಸ್ಸಿನಿಂದಲೋ ಹೇಳಿದ್ರೆ ಹೇಗೆ ಇದು ಬೇರೆ ಬೇರೆ ಅಂತ ತಿಳಿಯೋಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಬಾಹ್ಯವಾದ ಇಂದ್ರಿಯಗಳಿಂದ ದೇಹ ಮಾತ್ರ ಕಂಡು ಬರ್ತಿದೆ, ಅಥವಾ ಮನಸ್ಸಿಂದ ತಿಳಿಯುವಂಥದ್ದು, ಅಥವಾ ಪರಿಶುದ್ಧವಾದ ಮನಸ್ಸಿಂದ ತಿಳಿಯೋದು ಅಂತ ಮೂರು ವಿಷಯದಲ್ಲಿ ಹೇಗೆ ತಿಳಿಬೇಕು ಜೀವಾತ್ಮ ದೇಹದ ವಿವೇಕವನ್ನು. ನ ಆದ್ಯ ಬಾಹ್ಯಕರಣಗಳು ಅಲ್ಲ. ಚಕ್ಷುರಾದೀನ ಆತ್ಮಗ್ರಹಣ ಶಕ್ತಿ ಅಭಾವೇನ ಯೋಗ್ಯ ಅನುಪಲಂಬ ಅಭಾವಾತ್. ಯೋಗ್ಯಾನುಪಲಬ್ಧಿ ಅನ್ನೋದು ಒಂದು ಪ್ರಮಾಣ. ಯೋಗ್ಯಾನುಪಲಬ್ಧಿ ಅಂತ ಹೇಳಿದ್ರೆ ಎಲ್ಲ ವಿಧವಾದ ಸಹಕಾರಿಗಳು ಇದ್ದರೂ ಕೂಡ ಒಂದು ಪದಾರ್ಥವು ಒಂದು ವಿಷಯ ತಿಳಿದು ಬರದೆ ಹೋದರೆ ಅದು ಅನುಪಲಬ್ಧಿ ಅಂತ ಹೆಸರು. ಯೋಗ್ಯ ಅನುಪಲಬ್ಧಿ ಅನ್ನೋದು ಒಂದು ಪ್ರಮಾಣ. ಈಗ ಬೆಳಕಿದೆ, ಕಣ್ಣುಗಳು ಚೆನ್ನಾಗಿದೆ, ನಮಗೆ ದೋಷವಿಲ್ಲ ಕಣ್ಣಿನಲ್ಲಿ, ಇಲ್ಲಿ ನಾನು ಮುಂದೆ ಒಂದು ಘಟ ಕಂಡು ಬರ್ತಿಲ್ಲ ಅಂದರೆ ಘಟ ಇಲ್ಲ ಅಂತ ಅರ್ಥ. ಅಲ್ಲಿ ಪ್ರಮಾಣವಾಗಿ ಹೇಳ್ಬೋದು ಯೋಗ್ಯ ಅನುಪಲಬ್ಧಿ. ಇದ್ದಿದ್ದರೆ ತಿಳಿಬೇಕಾಗಿತ್ತು. ಯಾಕೆ ಅಂದರೆ ಅದಕ್ಕೆ ಬೇಕಾದ ಸಾಮಗ್ರಿಗಳೆಲ್ಲ ಇದೆ. ಕಣ್ಣು ಚೆನ್ನಾಗಿ ಕಾಣ್ತಿದೆ, ದೋಷವಿಲ್ಲ, ಬೆಳಕು ಇದೆ. ಕತ್ತಲೆ ಇದ್ದಿದ್ರೆ ಅವಾಗ ಹೇಳೋಕ್ಕಾಗೋದಿಲ್ಲ, ಯೋಗ್ಯ ಅನುಪಲಬ್ಧಿ ಇಲ್ಲ. ಅಲ್ಲಿ ಕತ್ತಲೆಯಲ್ಲಿ ಒಂದು ಘಟ ಇಲ್ಲ ಅಂದರೆ ಘಟ ಇಲ್ಲ ಅಂತ ಪ್ರಾಮಾಣಿಕವಾಗಿ ಹೇಳೋಕ್ಕಾಗೋಲ್ಲ. ಯಾಕೆ ಅಂದರೆ ಬೆಳಕಿಲ್ಲ ಅಲ್ಲಿ, ಅದಕ್ಕೆ ಬೇಕಾದ ಸಾಮಗ್ರಿ ಇಲ್ಲ ಅಲ್ಲಿ. ಅಥವಾ ಕಣ್ಣಿನಲ್ಲಿ ದೋಷ ಇದ್ದು ಅವನು ಕಾಣದೆ ಹೋದರೆ ಇಲ್ಲ ಅಂತ ಹೇಳಿದ್ರೆ ಪ್ರಮಾಣವಾಗೋದಿಲ್ಲ. ಎಲ್ಲ ಇದ್ದು ಇಲ್ಲದೆ ಹೋದರೆ ಅದು ಪ್ರಮಾಣ, ಯೋಗ್ಯ ಅನುಪಲಬ್ಧಿ ಅಂತ ಅದಕ್ಕೆ ಹೆಸರು. ಅಯೋಗ್ಯ ಅನುಪಲಬ್ಧಿ ಅನ್ನೋದು ಏನು ಹೇಳುತ್ತೆ ಅಂದರೆ ಚಕ್ಷು ನಮ್ಮ ಪ್ರಾಕೃತ ಚಕ್ಷುಸಿಂದ ಅವನು ಕಂಡು ಬರೋದಿಲ್ಲ ಅಂತ. ಇದ್ದಿದ್ರೆ ಕಂಡು ಬರಬೇಕಾಗಿತ್ತು, ಆದರೆ ಕಂಡು ಬರೋದಿಲ್ವಲ್ಲ. ಆದ್ದರಿಂದ ಯೋಗ್ಯ ಅನುಪಲಬ್ಧಿ ಪ್ರಮಾಣದಿಂದ ಕಣ್ಣುಗಳಿಗೆ ಅವನು ವಿಷಯವಲ್ಲ ಅನ್ನೋದು ತಿಳಿದು ಬರುತ್ತೆ. ಆದ್ದರಿಂದ ಬಾಹ್ಯ ಇಂದ್ರಿಯಗಳಿಂದ ಅವನು ತಿಳಿದು ಬರೋದಿಲ್ಲ, ಆದ್ದರಿಂದ ಅವನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಬಾಹ್ಯ ಇಂದ್ರಿಯಗಳಿಗೆ ವಿಷಯವೇ ಅಲ್ಲ ಅವನು. ನ ದ್ವಿತೀಯ ಮನಸಃ ಆತ್ಮಗ್ರಹಣ ಶಕ್ತತ್ವೇಪಿ. ಬರೀ ಮನಸ್ಸು ಮಾತ್ರ ಅಂತ ಹೇಳಿದ್ರೆ ಕಲುಷಿತವಾದ ಮನಸ್ಸಿಂದ ತಿಳಿಯಕ್ಕಾಗೋದಿಲ್ಲ. ಆದ್ದರಿಂದ ಮನಸ್ಸಿಗೆ ಆತ್ಮವನ್ನು ಗ್ರಹಿಸುವ ಶಕ್ತಿ ಇದ್ದರೂ ತಸ್ಯ ಅಶುದ್ಧಸ್ಯ ದೇಹವ್ಯಾವರ್ತಕ ಪರಿಮಾಣಾದಿ ವಿಶಿಷ್ಟತ್ವೇನ ಗ್ರಹಣಶಕ್ತೇ. ದೇಹಕ್ಕಿಂತ ಬೇರೆಯಾದದು ಆತ್ಮ ಅನ್ನೋ ತಿಳಿಯುವಂತಹ ಈ ವಿಶಿಷ್ಟವಾದ ರೂಪದಲ್ಲಿ ಆತ್ಮನನ್ನು ತಿಳಿಯಕ್ಕಾಗೋದಿಲ್ಲ. ಆ ಮನಸ್ಸಿಂದಲೇ ತಿಳಿಬಹುದು. ಆದರೆ
ಶುದ್ಧಿ ಇಲ್ಲದಂತಹ ಮನಸ್ಸಿಂದ ತಿಳಿಯಕ್ಕಾಗೋದಿಲ್ಲ ಬೇರೆ ಮಾಡಿ. ನ ತೃತೀಯ ಸಿದ್ಧೇಹೇ, ಪರಿಶುದ್ಧವಾದ ಮನಸ್ಸಿಂದ ತಿಳಿಯಕ್ಕಾಗೋದಿಲ್ವೇ ಅಂದರೆ, ಪರಿಶುದ್ಧವಾದ ಮನಸ್ಸಿಂದ ತಿಳಿಯುತ್ತೆ ಅಂತ ಹೇಗೆ ಹೇಳ್ತೀರಾ? ಯಾರಿಗೂ ತಿಳಿದು ಬರ್ತಾ ಇಲ್ವಲ್ಲ ಅಂತ ಇಲ್ಲಿ ಅತಿರಿಕ್ತತೆಯ ಗ್ರಹಣಾರ್ಥಮೇವ ಯೋಗೋಪದೇಶ. ಎಲ್ಲದಕ್ಕಿಂತಲೂ ತಿಳಿಬೇಕು ಅನ್ನೋದೇ, ಬರೀ ಪರಿಶುದ್ಧವಾದ ಮನಸ್ಸಿಂದಲೂ ತಿಳಿಯೋಕ್ಕಾಗೋದಿಲ್ಲ, ಬರೀ ಪರಿಶುದ್ಧ ಮನಸ್ಸಿಂದ ತಿಳಿಯಕ್ಕಾಗಲ್ಲ, ಯೋಗ ಸಂಸ್ಕೃತವಾದ ಮನಸ್ಸಿಂದ ಅಂತ ಅದಕ್ಕೆ ಹೇಳಿದ್ರು. ಅತಿರಿಕ್ತತೆಯ ಗ್ರಹಣಾರ್ಥಮೇವ ಹಿ ಯೋಗೋಪದೇಶ. ಇದೆಲ್ಲದಕ್ಕಿಂತ ಬೇರೆಯಾದ ಮನಸ್ಸಿನಿಂದ ತಿಳಿಬೇಕು ಅವನ್ನ, ಆದ್ದರಿಂದಲೇ ಯೋಗ ಉಪದಿಷ್ಟವಾಗಿರೋದು. ಯಥಾಚ ಯೋಗಿನಾಂ ಉಪಲಂಬ, ಯೋಗಿಗಳಿಗೆ ಅದು ತಿಳಿದು ಬರುತ್ತೆ. ಆದ್ದರಿಂದ ಅತಃ ಯಥಾ ಗೃಹ್ಯಮಾಣಯೋರೇವ ಕ್ಷೀರ ನೀರ ದ್ರವ್ಯಯೋ ನ್ಯೂನಾಧಿಕ ಸಮಭಾವೇನ ಸಂಸರ್ಗ ವಿಶೇಷೇಷು ನೀರತ್ವೇನ ವಾ ಉಪಲಂಬ. ನೀರನ್ನ ಬೇರೆಯಾಗಿ ನೋಡಿದ್ರು ತಿಳಿಬಹುದು, ಹಾಲನ್ನು ಬೇರೆಯಾಗಿ ನೋಡಿದ್ರು ತಿಳಿಬಹುದು. ಎರಡು ಸೇರಿಸ್ಬಿಟ್ರೆ ಬೇರೆ ಬೇರೆಯಾಗಿ ತಿಳಿಯಕ್ಕಾಗೋದಿಲ್ಲ. ಸಂಸರ್ಗ ವಿಶೇಷ ಅದಕ್ಕೆ ಕಾರಣ. ಹೆಚ್ಚು ಕಡಿಮೆ ಇರುತ್ತೆ, ಒಂದು ಹೆಚ್ಚೇ ಇದ್ರೂ ಇರ್ಬೋದು, ಕಡಿಮೆ ಇದ್ರೂ ಇರ್ಬೋದು. ಹಾಲು ಹೆಚ್ಚು ಇದ್ರೂ ಅದರಲ್ಲಿ ನೀರು ಭಾಗ ನೋಡೋಕ್ಕಾಗೋದಿಲ್ಲ, ನೀರು ಹೆಚ್ಚು ಇದ್ರೂ ಹಾಲಿನ ಭಾಗ ನೋಡೋಕ್ಕಾಗೋದಿಲ್ಲ. ಎರಡು ಬೇರೆ ಬೇರೆಯಾಗಿರುತ್ತೆ. ಆದರೆ ಸಂಸರ್ಗ ವಿಶೇಷ ಹೇಗಿರುತ್ತೆ? ಸಂಸರ್ಗ ವಿಶೇಷದಲ್ಲಿ ಕ್ಷೀರತ್ವೇನ ನೀರತ್ವೇನ ವಾ ನ ಉಪಲಂಬ ತಿಳಿದು ಬರೋದಿಲ್ಲ. ಅಥವಾ ಅಧಿಕವಾಗಿದ್ದರೆ, ತುಂಬ ನೀರು ಅಧಿಕವಾಗಿದ್ದರೆ ನೀರು ಅಂತಲೇ ತಿಳಿದು ಬರುತ್ತೆ, ಹಾಲು ತಿಳಿಯೋದೇ ಇಲ್ಲ. ಹಾಲೇ ಹೆಚ್ಚಾಗಿದ್ದರೆ ಹಾಲು ಅಂತಲೇ ತಿಳಿದು ಬರುತ್ತೆ, ನೀರಿಲ್ಲ ಅಂತಲೇ ಅಂದ್ಕೊಳ್ತೀವಿ ನಾವು, ನೀರೇ ಇಲ್ಲ ಅಂದ್ಕೊಳ್ತೀವಿ. ನ್ಯೂನಾಧಿಕ ಭಾವ, ನ್ಯೂನಾಧಿಕ ಸಮಭಾವೇನ, ಸಮವಾಗಿರೋದೋ ಅಥವಾ ಹೆಚ್ಚಾಗಿರೋದೋ ಕಡಿಮೆ ಆಗಿರೋದೋ ಸಂಸರ್ಗ ವಿಶೇಷ. ಅದರಿಂದ ನಮಗೆ ಕೆಲವು ಸತಿ ಬರೀ ಹಾಲು ಅಂತ ತಿಳಿದು ಬರುತ್ತೆ, ನೀರು ಇರುತ್ತೆ ಅದರಲ್ಲಿ, ತಿಳಿದು ಬರೋದಿಲ್ಲ. ಕೆಲವು ಸತಿ ಬರೀ ನೀರು ಅಂತ ತಿಳಿದು ಬರುತ್ತೆ, ಹಾಲಿದ್ರೂ ತಿಳಿದು ಬರೋದಿಲ್ಲ. ಈ ರೀತಿಯಲ್ಲಿಯೇ ತದ್ವದ ಅತ್ರಾಪಿ ಗೃಹ್ಯಮಾಣೆಯೋರೇವ, ಬೇರೆಯಾಗಿ ತಿಳಿಯೋ ಬರುವಂತಹ ಎರಡು ಪದಾರ್ಥಗಳಿಗೂ, ಹಾಲು ಅನ್ನೋದು ಬೇರೆ ಪದಾರ್ಥ, ನೀರು ಬೇರೆ ಪದಾರ್ಥ, ಸ್ಪಷ್ಟವಾಗಿ ಗೊತ್ತಿದೆ. ಸೇರಿಸಿದ್ರೆ ಆ ಸಂಸರ್ಗದಲ್ಲಿ ಎಲ್ಲ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ನಮ್ಮ ಗ್ರಹಣ ಹೇಗಾಗುತ್ತೆ ಅಂದರೆ ತಿಳಿಯೋದಿಲ್ಲ. ಆ ರೀತಿ ಇಲ್ಲಿ ಎರಡು ಬೇರೆ ಬೇರೆಯಾಗಿ ತಿಳಿಯೋ ಪದಾರ್ಥಗಳಾಗಿದ್ದರೂ ಕೂಡ ಗೃಹ್ಯಮಾಣಯೋರೇವ ದೇಹಾತ್ಮನೋಹೋ, ದೇಹವೇ ಬೇರೆ ಆತ್ಮನೇ ಬೇರೆ ತಿಳಿಯುವಂತಹ ಪದಾರ್ಥಗಳಾಗಿದ್ದರೂ ಸನ್ನಿಧಿ ವಿಶೇಷ ವಶೇನ, ಎರಡು ಹೇಗೆ ಸೇರಿಕೊಂಡಿದೆ ಅಂದರೆ ಒಂದಕ್ಕಿಂತ ಬೇರೆ ಮಾಡಿ ತಿಳಿಯಕ್ಕೆ ಸಾಧ್ಯವಾಗ್ತಾ ಇಲ್ಲ. ರಜಸ್ತಮೋ ವೃತ್ತಿ ಹೇತು ಕರ್ಮವಶೇನ ಚ, ರಜಸ್ಸನ್ನು ತಮಸ್ಸನ್ನು ಅತ್ಯಧಿಕವಾಗಿ ಮಾಡುವಂತಹ ಕರ್ಮಗಳ ಒಂದು ವಶದಿಂದ, ನಮ್ಮ ಪೂರ್ವಜನ್ಮದ ಕರ್ಮಗಳು ನಮಗೆ ರಜಸ್ಸೇ ಹೆಚ್ಚಾಗಿರೋ ಹಾಗೆ ಮಾಡುತ್ತೆ, ಇಲ್ಲ ತಮಸ್ಸೇ ಅಧಿಕವಾಗಿರೋ ಹಾಗೆ ಮಾಡುತ್ತೆ. ಈ ಕಾರಣದಿಂದಲೂ ಕೂಡ ಭೇದ ಅಗ್ರಹಾತ್ ಐಕ್ಯ ಅಧ್ಯಾಸ, ಭೇದವನ್ನು ತಿಳಿದೇ ಇರೋದ್ರಿಂದ ಐಕ್ಯ ಅನ್ನುವಂತಹ ತಪ್ಪಾದ ಬುದ್ಧಿ ಉಂಟಾಗುತ್ತೆ, ನಮ್ಗೆ ಎರಡು ಒಂದೇ ಅನ್ನುವ ಬುದ್ಧಿ ಉಂಟಾಗುತ್ತೆ. ಇತಿ ನಿರ್ಣೀತ ದೋಷ ತಾದೃಶ ಉಪಲಂಭ ವಶೇನ ವಿರೋಧ ನ ಶಂಕೀನೀಯ. ಇದರಿಂದ ಈ ರೀತಿ ನಿರ್ಣಯ ಮಾಡಿರೋದ್ರಿಂದ ಇದರಲ್ಲಿ ಒಂದು ತಿಳಿದು ಬರೋದು ಅನ್ನೋದ್ರಿಂದ ನಾವು ವಿರೋಧ ಅನ್ನೋದು ಹೇಳೋಕ್ಕಾಗೋದಿಲ್ಲ. ಉಪಲಂಬ ವಶೇನ, ಒಂದೇ ಅಂತ ತಿಳಿದು ಬರ್ತಿದೆಯಲ್ಲ, ದೇವದತ್ತ ಬಂದ ಅಂದರೆ ಅವನ ಆತ್ಮ ದೇಹ ಎರಡು ಒಂದೇ ಅಂತಾನೆ ತಿಳಿದು ಬರ್ತಿದೆಯಲ್ಲ, ಅಂದರೆ ಇದರಿಂದ ಎರಡು ಬೇರೆ ಪದಾರ್ಥ ಇಲ್ಲ ಅಂತ ನಾವು ವಿರೋಧವನ್ನು ಶಂಕೆ ಮಾಡೋಕ್ಕೆ ಸಾಧ್ಯವಿಲ್ಲ. ಬೇರೆ ಬೇರೆ ಪದಾರ್ಥಗಳೇ ಇದೆ, ಆದರೆ ಸಂಸರ್ಗ ವಶವು ನಮ್ಮ ರಜಸ್ಸು ತಮಸ್ಸುಗಳು ಕೂಡ ಅದನ್ನು ಮರೆ ಮಾಡಿಸಿದೆ, ತಿಳಿಯೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮೋಹಹೇತುಭೂತ ಗುಣಮಯ ಪ್ರಕೃತಿ ಸನ್ನಿಧಾನೇನ, ಮೋಹಕ್ಕೆ ಕಾರಣವಾದಂತಹ ಗುಣಮಯವಾದ ಪ್ರಕೃತಿ, ಸತ್ವರಜಸ್ತಮಸ್ಸುಗಳುಂಡ ಪ್ರಕೃತಿಯ ಒಂದು ಸಾನ್ನಿಧ್ಯದಿಂದ ಮೂಢತೆಯ ಯಥಾವಸ್ಥಿತ ಆತ್ಮದರ್ಶನೆ, ತಸ್ಯ ಮನಸ್ಸು ಮೋಹವನ್ನು ಹೊಂದಿದೆ, ಅಜ್ಞಾನ ಹೊಂದಿದೆ, ಅದನ್ನ ಯಥಾವಸ್ಥಿತವಾದ ಆತ್ಮದರ್ಶನ ಸಾಧ್ಯವಾಗುವುದಿಲ್ಲ. ಅವನಿಗೆ ಯೋಗ ಸಂಸ್ಕೃತ ಮನೋವೇದ್ಯತ್ವೇ ಚ ವಕ್ಷ್ಯಮಾಣ ಉದಾಹರತಿ ವಕ್ಷ್ಯತೀತ, ಅಂದರೆ ಯೋಗವೆಂದ ಸಂಸ್ಕೃತವಾದ ಮನಸ್ಸಿನಿಂದಲೇ ವಿಮೂಢ ನಾನು ಪಶ್ಯಂತಿ ಜ್ಞಾನ ಚಕ್ಷುಷಃ, ಜ್ಞಾನ ಚಕ್ಷುಷುಗಳು ನೋಡ್ತಾರೆ, ಪಶ್ಯಂತಿ ನೋಡ್ತಾರೆ ಸ್ಪಷ್ಟವಾಗಿ. ಯೋಗ ಸಂಸ್ಕೃತವಾದ ಮನಸ್ಸಿನಿಂದಲೇ ನೋಡಕ್ಕೆ ಸಾಧ್ಯ. ಮಿಕ್ಕವರಿಗೆ ಪ್ರಕೃತಿಯ ಸಂಸರ್ಗ, ಅದರಲ್ಲಿಯೂ ತ್ರಿಗುಣಾತ್ಮಕವಾದ ಪ್ರಕೃತಿ ಗುಣಗಳ ಒಂದು ವಶದಿಂದ ಕರ್ಮದ ಕಾರಣದಿಂದ ತಿಳಿಯೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಎಲ್ಲ ವಿಸ್ತಾರವಾಗಿ ಸ್ವಾಮಿ ದೇಶಿಕನಲ್ಲಿ ವಿಚಾರ ಮಾಡ್ತಾರೆ. ಅಂದರೆ ಇದಂ ಶರೀರಂ ಕೌಂತೆಯ
ಕ್ಷೇತ್ರಮಿತಿ ಅಭಿಧೀಯತೆ ಎದತ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞೈರಿ ತದ್ವಿದಃ. ಈ ಭೇದ ಅನ್ನೋದು ಬಹಳ ಪ್ರಧಾನ ನಮ್ಮ ಸಿದ್ಧಾಂತಕ್ಕೆ. ಅದಕ್ಕೆ ಇಷ್ಟು ವಿಸ್ತಾರವಾಗಿ ಸ್ವಾಮಿ ದೇಶಿಕನಲ್ಲಿ ಹೇಳ್ತಿರೋದು. ಈ ಭೇದವನ್ನು ಇಷ್ಟು ಶರೀರಕ್ಕೂ ಆತ್ಮಕ್ಕೂ ಇಷ್ಟು ವಿಸ್ತಾರ ಯಾಕೆ ಅಂದರೆ, ಈ ಮುಂದಿನ ಶ್ಲೋಕದಲ್ಲಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನೆಲ್ಲ ಪೂರ್ಣವಾಗಿ ಸ್ಥಾಪನೆ ಮಾಡ್ತಾರೆ ಭಾಷ್ಯಕಾರರು. ಆ ಭಾಷ್ಯ ನೋಡಿದ್ರೆ ನಮಗೆ 2-3 ಪೇಜ್ ಭಾಷ್ಯ ಇದೆ ಮುಂದಿನ ಶ್ಲೋಕಕ್ಕೆ. ವಿಸ್ತಾರವಾಗಿ ವಿಶಿಷ್ಟಾದ್ವೈತವನ್ನು ಪೂರ್ತಿಯಾಗಿ ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಅಷ್ಟು ದೊಡ್ಡ ಭಾಷ್ಯ ಅದು ಕಂಪ್ಲೀಟ್. ಈ 2ನೇ ಶ್ಲೋಕದಲ್ಲಿ ಬಹಳ ಪ್ರಧಾನವಾದ ಶ್ಲೋಕ. ಎಲ್ಲ ದರ್ಶನಕಾರರು ಈ ಶ್ಲೋಕದಲ್ಲಿ ವಿಸ್ತಾರ ವ್ಯಾಖ್ಯಾನ ಮಾಡ್ತಾರೆ. ಭಾಷ್ಯಕಾರರು ಎಲ್ಲ ಅವರ ಗ್ರಂಥಗಳಲ್ಲಿಯೂ ಯಾವುದಾದ್ರೂ ಒಂದು ಸ್ಥಳದಲ್ಲಿ ವಿಶಿಷ್ಟಾದ್ವೈತವನ್ನೆಲ್ಲ ಪೂರ್ಣವಾಗಿ ಹೇಳಿಬಿಡ್ತಾರೆ. ಶ್ರೀಭಾಷ್ಯದಲ್ಲಿ ಜಿಜ್ಞಾಸಾಧಿಕರಣದಲ್ಲೇ ಹೇಳಿಬಿಟ್ರು ಪೂರ್ಣವಾಗಿ. ಹಾಗೆಯೇ ವೇದಾಂತ ದೀಪದಲ್ಲಿ ಜನ್ಮಾದ್ಯಧಿಕರಣದಲ್ಲಿ ಹೇಳ್ತಾರೆ. ವೇದಾಂತ ದೀಪದಲ್ಲಿ ವೇದಾಂತ ಸಾರದಲ್ಲಿಯೂ ಹಾಗೆಯೇ ಜನ್ಮಾದ್ಯಧಿಕರಣದಲ್ಲಿ ಹೇಳ್ತಾರೆ. ವೇದಾಂತ ದೀಪದಲ್ಲಿ ಆರಂಭದಲ್ಲೇ ಹೇಳಿಬಿಟ್ರು, ಉಪೋದ್ಘಾತದಲ್ಲಿಯೇ ಹೇಳಿಬಿಟ್ರು, ಮೊದಲೆಯೇ ವಿಸ್ತಾರವಾಗಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನೆಲ್ಲ ಹೇಳಿಬಿಟ್ರು. ಗೀತಾಭಾಷ್ಯದಲ್ಲಿ ಈ ಜಾಗದಲ್ಲಿ ಹೇಳ್ತಾರೆ. ಇದೇ ರೀತಿಯಲ್ಲಿ ತಾತ್ಪರ್ಯ ಇದರಲ್ಲಿ ಆರಾಯರಪ್ಪಡಿಯಲ್ಲಿ ಕೂಡ ಪಿಳ್ಳಾನವರು ರಾಮಾನುಜರ ನೇರ ಶಿಷ್ಯರಾದ್ದರಿಂದ ಅವರು 4ನೇ ಶತಕದ 10ನೇ ದಶಕ ಒಂಡ್ರುಂ ದೇವಮ್ಮಲ್ಲಿ ವಿಶಿಷ್ಟಾದ್ವೈತ ಪೂರ್ತಿ ಸ್ಥಾಪನೆ ಮಾಡ್ತಾರೆ. ಇದೇ ಇಲ್ಲಿ ಮಾಡಿರೋ ಹಾಗೆಯೇ ವಿಸ್ತಾರವಾಗಿ ಸ್ಥಾಪನೆ ಮಾಡ್ತಾರೆ. ಇದೆಲ್ಲ ನಮ್ಮ ವ್ಯಾಖ್ಯಾನಗಳಲ್ಲಿ ವಿಶೇಷ ನೋಡ್ಬೋದು. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರಜ್ಞೋ ಜ್ಞಾನಂ ಯತ್ತಜ್ಞಾನಂ ಮತಂ ಮಮ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ, ಇಲ್ಲಿಯೇ ವಿಶೇಷವಾಗಿ ಕ್ಷೇತ್ರಜ್ಞಂ ಚ ಅಪಿ ಮಾಂ ವಿದ್ಧಿ ಅಂತ ಹೇಳಬೇಕು. ಇದು ಎಲ್ಲ ದೇಹದಲ್ಲೂ ಇರುವ ಕ್ಷೇತ್ರಜ್ಞನು ನಾನೇ ಅಂತ ತಿಳಿದುಕೋ ಅಂತ ಹೇಳಿದ್ರೆ, ಎಲ್ಲ ಆತ್ಮರುಗಳು ಬ್ರಹ್ಮವೇ ಅಂತ ಹೇಳೋ ಹಾಗಿದೆ ಆಪಾತತಃ ನೋಡಿದ್ರೆ. ಶಂಕರರಲ್ಲಿ ಹಾಗೆಯೇ ಅರ್ಥ ಮಾಡ್ತಾರೆ ಶಂಕರರು. ಎಲ್ಲ ಆತ್ಮದರು ಇರೋ ಬ್ರಹ್ಮ ಒಬ್ಬನೇ, ನನ್ನನ್ನೇ ಅಂತ ತಿಳಿ ಅಂತ ಹೇಳಿಬಿಟ್ಟು, ಆತ್ಮವೇ ಇಲ್ಲ, ಬ್ರಹ್ಮ ಒಂದೇ ಇರೋದು ಎಲ್ಲ ಕಡೆ ಅನ್ನೋ ಹಾಗೆ. ಇಲ್ಲಿ ಕ್ಷೇತ್ರಜ್ಞಂ ಚಾಪಿ ಅಂದರೆ ಕ್ಷೇತ್ರವು ಕ್ಷೇತ್ರಜ್ಞನು, ಅದಕ್ಕೆ ಎರಡಕ್ಕೂ ಅಂತರ್ಯಾಮಿಯಾದವನು ಕ್ಷೇತ್ರಂಚ ಮಾಂ ವಿದ್ಧಿ ಅಂತ ಅರ್ಥ ಇಲ್ಲಿ ಮಾಡ್ತಾರೆ. ಕ್ಷೇತ್ರವನ್ನು ನಾನೇ ಅಂತ ತಿಳ್ಕೊ, ಕ್ಷೇತ್ರಜ್ಞನು ನಾನೇ ಅಂತ ತಿಳ್ಕೊ. ಅದು ದೇವೋಹಂ ಮನುಷ್ಯೋಹಂ ಅಂತ ಹೇಳೋ ಹಾಗೆ ಸಾಮಾನಾಧಿಕರಣ್ಯ ಹೇಗೆ ಅಂದರೆ ಅಪೃಥಕ್ ಸಿದ್ಧ ವಿಶೇಷಣ ಆಗಿದ್ದವು. ಕ್ಷೇತ್ರಜ್ಞನು ನಾನೇ ಅಂತ ಹೇಳಿದ್ರೆ ಕ್ಷೇತ್ರಜ್ಞ ಶರೀರಕನು ನಾನೇ ಅಂತ ಅರ್ಥ. ಕ್ಷೇತ್ರಮಪಿ ಮಾಂ ವಿದ್ಧಿ ಅಪಿ, ಇಲ್ಲಿ ಕ್ಷೇತ್ರವು ನನ್ನ ಶರೀರವೇ, ಕ್ಷೇತ್ರಜ್ಞನು ನನಗೆ ಶರೀರವೇ ಅನ್ನೋದು ಇಲ್ಲಿ ಶರೀರಾತ್ಮಭಾವದಿಂದ ಇದನ್ನೆಲ್ಲ. ಆದ್ದರಿಂದ ಇಲ್ಲಿ ವಿಸ್ತಾರವಾಗಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನೆಲ್ಲ ವಿಚಾರ ಮಾಡ್ತಾರೆ ಭಾಷ್ಯಕಾರರು. ಎಲ್ಲ ಕ್ಷೇತ್ರಗಳಲ್ಲಿಯೂ ಇರುವ ಕ್ಷೇತ್ರಜ್ಞನನ್ನು ನಾನೇ ಅಂತ ತಿಳಿ. ಕ್ಷೇತ್ರಜ್ಞಯೋ ಜ್ಞಾನಂ ಯತ್ ತತ್ ಜ್ಞಾನಂ, ಅದುವೇ ನಿಜವಾದ ಜ್ಞಾನ ಅಂತ ನನ್ನ ಅಭಿಪ್ರಾಯ ಅಂತ ಹೇಳೋದು. ದೇವ ಮನುಷ್ಯಾದಿ ಸರ್ವಕ್ಷೇತ್ರೇಷು ವೇದಿತೃತ್ವ ಏಕಾಕಾರಂ ಕ್ಷೇತ್ರಜ್ಞಂ ಚ ಮಾಂ ವಿದ್ಧಿ ಮದಾತ್ಮಕಂ ವಿದ್ಧಿ ಅಂತ ಅರ್ಥ. ಅವನನ್ನು ನಾನೇ ಅಂತ ತಿಳಿ ಅಂದರೆ ನನ್ನನ್ನು ಆತ್ಮನಾಗಿ ಹೊಂದಿದ್ದಾನೆ ತಿಳಿ, ನನಗೆ ಶರೀರನಾಗಿದ್ದಾನೆ ಅಂತ ತಿಳಿ, ನನ್ನನ್ನು ಆತ್ಮನಾಗಿ ಹೊಂದಿದ್ದಾನೆ ಅಂತ ತಿಳಿ ಅಂತ ಅರ್ಥ ಅಲ್ಲಿ. ಮದಾತ್ಮಕಂ ವಿದ್ಧಿ ತತ್ವಮಸಿಲು ಇದೆ. ಐದದಾತ್ಮ್ಯಂ ಇದಂ ಸರ್ವಂ ಅಂತಾನೆ ಆರಂಭಿಸುತ್ತೆ ವಾಕ್ಯ ಅಲ್ಲಿ. ಎಲ್ಲವೂ ಇವನನ್ನು ಆತ್ಮನಾಗಿ ಹೊಂದಿದೆ. ತತ್ ತ್ವಮಸಿ ಅಂದರೆ ನೀನು ಅವನನ್ನು ಆತ್ಮನಾಗಿ ಹೊಂದಿದೀಯ. ಆದ್ದರಿಂದ ನೀನು ಅವನನ್ನು ಆತ್ಮನಾಗಿ ಹೊಂದಿದೀಯ. ಎಲ್ಲವೂ ಅವನ್ನ ಐತದಾತ್ಮ್ಯಮಿದಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ ತ್ವಮಸಿ ಅಂತ ಹೇಳಿದ್ರೆ ಎಲ್ಲವೂ ಇವನನ್ನು ಆತ್ಮನಾಗಿ ಹೊಂದಿದೆ, ಅದು ನೀನೇ ಅಂತ ಅರ್ಥವಲ್ಲ. ನೀನು ಅವನನ್ನು ಆತ್ಮನಾಗಿ ಹೊಂದಿದೆಯೇ ಅನ್ನೋದೇ ಅಲ್ಲಿ ಅರ್ಥ. ಸಾಮಾನ್ಯ ವಿಶೇಷ ನ್ಯಾಯ. ಇಲ್ಲಿ ಮದಾತ್ಮಕಂ ವಿದ್ಧಿ ಕ್ಷೇತ್ರಜ್ಞಂ ಚ ಮಾಂ ವಿದ್ಧಿ ಅಂದರೆ ಮದಾತ್ಮಕಂ ವಿದ್ಧಿ ಅಂತ ಅರ್ಥ. ಕ್ಷೇತ್ರಜ್ಞಂ ಚ ಅಪಿ ಇತಿ ಅಪಿ ಶಬ್ದೇನ ಕ್ಷೇತ್ರಮಪಿ ಮಾಂ ವಿದ್ಧಿ. ಕ್ಷೇತ್ರವು ನನ್ನನ್ನು ಆತ್ಮನಾಗಿ ಹೊಂದಿದೆ, ನನಗೆ ಶರೀರಭೂತವಾಗಿದೆ. ಕ್ಷೇತ್ರಜ್ಞನು ನನಗೆ ಶರೀರಭೂತವಾಗಿದ್ದಾನೆ. ಆ ರೀತಿ ಇಲ್ಲಿ ಅರ್ಥವನ್ನು ಹೇಳಲ್ಪಟ್ಟಿದೆ. ಇತಿ ಉಕ್ತಂ ಇತಿ ಗಮ್ಯತೆ. ಇದು ಸ್ಪಷ್ಟವನ್ನು ಮೊದಲು ಸ್ಪಷ್ಟಪಡಿಸ್ತಾರೆ. ಎಲ್ಲ ದೇವ ಮನುಷ್ಯ ಶರೀರಗಳಲ್ಲಿ ವೇದಿತೃತ್ವಾಕಾರವನ್ನೇ ಹೊಂದಿರುವ ಕ್ಷೇತ್ರಜ್ಞ ಜೀವಾತ್ಮ ತಿಳಿಯುವವನಾಗಿದ್ದಾನಲ್ಲ ಅವನು, ಅದುವೇ ಅವನಿಗೆ ಅಸಾಧಾರಣವಾದ ಆಕಾರ ಜ್ಞಾತೃತ್ವ ಅಂತ ಹೇಳೋದು. ವೇದಿತೃತ್ವ
ಅವನಿಗೆ ಅಸಾಧಾರಣವಾದ ಆಕಾರ ಜೀವಾತ್ಮನಿಗೆ. ಅವನು ಕ್ಷೇತ್ರಜ್ಞ. ಅವನು ಕ್ಷೇತ್ರಜ್ಞನನ್ನು ನಾನು ಅಂತಾನೆ ತಿಳಿ ಅಂದರೆ ನನ್ನನ್ನು ಆತ್ಮನಾಗಿ ಉಳ್ಳವನು ಅಂತ ತಿಳಿ. ಹಾಗೆಯೇ ಕ್ಷೇತ್ರವು ನನ್ನನ್ನು ಆತ್ಮನಾಗಿ ಉಳ್ಳದ್ದು. ಕ್ಷೇತ್ರಮಪಿ ಮಾಂ ವಿದ್ಧಿ ಅಪಿ ಶಬ್ದಾತ್ ಕ್ಷೇತ್ರಮಪಿ ಮಾಂ ವಿದ್ಧಿ ಇತಿ ಉಕ್ತಂ. ಕ್ಷೇತ್ರವು ಎರಡೂ ನನ್ನ ಅಪೃಥಕ್ ಸಿದ್ಧ ವಿಶೇಷಣಗಳೇ. ಯಥಾ ಕ್ಷೇತ್ರಂ ಕ್ಷೇತ್ರಜ್ಞ ವಿಶೇಷಣತಾ ಏಕಸ್ವಭಾವತೆಯ ತದ್ ಅಪೃಥಕ್ ಸಿದ್ಧೇಃ ತತ್ ಸಾಮಾನಾಧಿಕರಣ್ಯೇನೈವ ನಿರ್ದೇಶ್ಯಂ ತಥಾ ಕ್ಷೇತ್ರಂ ಕ್ಷೇತ್ರಜ್ಞಂಚ ಮದ್ವಿಶೇಷಣತಾ ಏಕಸ್ವಭಾವತೆಯ ಮದ್ ಅಪೃಥಕ್ ಸಿದ್ಧೇಃ ಮತ್ ಸಾಮಾನಾಧಿಕರಣ್ಯೇನ ಏವ ನಿರ್ದೇಶ್ಯೌ ವಿದ್ಧಿ. ಎರಡು ಕೂಡ ನನ್ನ ಜೋಡಣೆ ಸಾಮಾನಾಧಿಕರಣದಿಂದಲೇ ನಿರ್ದೇಶ ಮಾಡಲ್ಪಡೋಕ್ಕೆ ಸಾಧ್ಯ. ಯಾಕೆ ಅಂದರೆ ಅದನ್ನು ನನ್ನಿಂದ ಬೇರೆ ಮಾಡೋಕ್ಕೆ ಆಗೋದಿಲ್ಲ. ಕ್ಷೇತ್ರವು ಹೇಗೆ ಶರೀರವು ಜೀವಾತ್ಮನಿಗೆ ಅಪೃಥಕ್ ಸಿದ್ಧ ವಿಶೇಷಣವಾಗಿರುವುದೇ ಅದರ ಸ್ವಭಾವವಾಗಿದೆಯೋ, ಆದ್ದರಿಂದ ಸಮಾನಾಧಿಕರಣದಿಂದಲೇ ಹೇಳಕ್ಕೆ ಸಾಧ್ಯವೋ ಎರಡನ್ನೂ, ಅದೇ ರೀತಿ ಆ ಕ್ಷೇತ್ರವನ್ನು ಕ್ಷೇತ್ರಜ್ಞನನ್ನು ಇಬ್ಬರೂ ಕೂಡ ನನಗೆ ವಿಶೇಷಣವಾಗಿರುವುದೇ ಅವರ ಸ್ವಭಾವವಾಗಿರೋದ್ರಿಂದ, ನನ್ನೊಡನೆ ಅಪೃಥಕ್ ಸಿದ್ಧವಾದ ವಿಶೇಷಣಗಳಾಗಿರೋದ್ರಿಂದ ನನ್ನೊಡನೆ ಸಮಾನಾಧಿಕರಣದಿಂದಲೇ ನಿರ್ದೇಶ ಮಾಡಲು ಸಾಧ್ಯ. ಅವರಿಬ್ಬರು ಕೂಡ ನನ್ನೊಡನೆ ಸಮಾನಾಧಿಕರಣದಿಂದಲೇ ನಿರ್ದೇಶ ಮಾಡೋಕ್ಕೆ ಸಾಧ್ಯ. ಬೇರೆಯಾಗಿ ಹೇಳೋಕ್ಕಾಗೋದಿಲ್ಲ, ವ್ಯಧಿಕರಣ ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಎರಡು ಪದಾರ್ಥಗಳು ಬೇರೆ ಬೇರೆ ಅಧಿಕರಣ ಇದ್ದರೆ ವ್ಯಧಿಕರಣ. ಹಾಗೆ ಎರಡಕ್ಕೂ ಕೂಡ ಒಂದೇ ಅಧಿಕರಣ ಯಾರು ಅಂದರೆ ಪರಮಾತ್ಮನೇ ಎಲ್ಲದಕ್ಕೂ ಕೂಡ. ಆದ್ದರಿಂದ ಅವನೇ ಬೇಸು ಎಲ್ಲದಕ್ಕೂ. ಅವನನ್ನು ಬಿಟ್ಟು ಬೇರೆ ಇರೋಕ್ಕೆ ಸಾಧ್ಯವಿಲ್ಲ ಸ್ವತಂತ್ರವಾಗಿ ಯಾವುದು. ಆದ್ದರಿಂದ ಎರಡೂ ಕೂಡ ಇವನಿಗೆ ಸಮಾನಾಧಿಕರಣದಿಂದಲೇ ನಿರ್ದೇಶ ಮಾಡೋಕ್ಕೆ ಸಾಧ್ಯ ಅನ್ನೋದು ಇಲ್ಲಿ ಮೊದಲು ಅದನ್ನು ಹೇಳಿದ್ರು. ಅದಕ್ಕೆಲ್ಲ ಇವಾಗ ಪ್ರಮಾಣಗಳನ್ನು ತೋರಿಸ್ತಾರೆ. ಪೃಥಿವ್ಯಾದಿ ಸಂಘಾತ ರೂಪಸ್ಯ ಕ್ಷೇತ್ರಸ್ಯ ಕ್ಷೇತ್ರಜ್ಞಸ್ಯ ಚ ಭಗವತ್ ಶರೀರತಾ ಏಕಸ್ವರೂಪತೆಯ ಭಗವದಾತ್ಮಕತ್ವಂ ಶ್ರುತಯಃ ವದಂತಿ. ಪ್ರಮಾಣಪೂರ್ವಕವಾಗಿ ನಿರೂಪಣೆ ಮಾಡ್ತಾರೆ. ಮೊದಲು ಹೇಳಿದ್ದು ಕ್ಷೇತ್ರವೂ ಕ್ಷೇತ್ರಜ್ಞನು ಇಬ್ಬರೂ ನನಗೆ ಅಪೃಥಕ್ ಸಿದ್ಧ ವಿಶೇಷಣಗಳು, ಅದೇ ಅವುಗಳಿಗೆ ಸ್ವಭಾವ. ನನಗೆ ಅಪೃಥಕ್ ಸಿದ್ಧ ವಿಶೇಷಣವಾಗಿರುವ ಒಂದೇ ಸ್ವಭಾವವನ್ನು ಹೊಂದಿರುವ ಎರಡೂ ಕೂಡ ನನ್ನೊಡನೆ ಸಮಾನಾಧಿಕರಣದಿಂದಲೇ ಹೇಳಕ್ಕೆ ಸಾಧ್ಯ ಅನ್ನೋದು ಮೊದಲು ಹೇಳಿಬಿಟ್ಟು ಅದಕ್ಕೆ ಪ್ರಮಾಣವನ್ನು ತೋರಿಸ್ತಾರೆ. ಮೊದಲು ಪೃಥಿವಿ ಮೊದಲಾದವುಗಳ ಸಂಘಾತ ರೂಪವಾದ ಕ್ಷೇತ್ರ, ಪಾಂಚಭೌತಿಕವಾದದ್ದು ಶರೀರ. ಪಂಚಭೌತಿಕವಾದ ಪೃಥಿವಿ ತೇಜೋ ವಾಯು ಆಕಾಶ ಪಂಚಭೂತಗಳೊಡನೆ ಸಮಾನಾಧಿಕರಣದಿಂದ ಹೇಳಲ್ಪಡುವಂತಹದ್ದು ಶರೀರ ಅಂತ ಹೇಳೋದು. ಹಾಗೆಯೇ ಕ್ಷೇತ್ರಜ್ಞನು ಕೂಡ ಇಬ್ಬರೂ ಕೂಡ ಪರಮಾತ್ಮನಿಗೆ ಶರೀರವಾಗಿರುವುದೇ ಅವರ ಸ್ವರೂಪ ಅನ್ನೋದಕ್ಕೆ ಹೊಂದಿರುವುದಾಗಿ ಪರಮಾತ್ಮನನ್ನು ಆತ್ಮನಾಗಿ ಹೊಂದಿದ್ದಾರೆ ಅನ್ನೋದಕ್ಕೆ ಪ್ರಮಾಣ ತೋರಿಸ್ತಾರೆ. ಮೊದಲು ಯಃ ಪೃಥಿವ್ಯಾಂ ತಿಷ್ಠನ್ ಪೃಥಿವ್ಯಾಂತರಃ ಯಂ ಪೃಥಿವೀನ ಶರೀರಂ ಯಸ್ಯ ಪೃಥ್ವೀ ಶರೀರಂ ಯಂ ಪೃಥ್ವೀ ನವೇದ ಯಸ್ಯ ಪೃಥ್ವೀ ಶರೀರಂ ಯಹ ಪೃಥ್ವೀಂ ಅಂತರೋ ಯಮಯತಿ ಸತಾ ಆತ್ಮ ಅಂತರ್ಯಾಮಿ ಅಮೃತ ಅಂತ ಆರಂಭಿಸಿ 16 ಸಲ ಎಲ್ಲ ಹೇಳ್ತಾರೆ. ಒಂದೊಂದನ್ನು ಯಾತ್ಮನಿ ತಿಷ್ಠನ್ ಆತ್ಮನೋ ಅಂತರೋ ಯಮಾತ್ಮಾನ ವೇದ ಆತ್ಮ ಶರೀರಂ ಯಹಾತ್ಮಾನಂ ಅಂತರೋ ಅಮೃತ ಯಮಯತಿ ಸತೇ ಆತ್ಮ ಅಂತರ್ಯಾಮಿ ಅಮೃತ ಇತ್ಯಾದ್ಯ. ಮೊದಲು ಪ್ರಮಾಣವನ್ನು ತೋರಿಸಿ ಇದನ್ನೆಲ್ಲ ಈಗ ಮುಂದೆ ವಿವರಿಸ್ತಾರೆ. ಹೇಗೆ ಎಲ್ಲ ಶ್ರುತಿ ಸ್ಮೃತಿ ಸೂತ್ರಗಳ ಪ್ರಮಾಣಗಳು ಎಲ್ಲ ಪ್ರಮಾಣಗಳನ್ನು ಹೇಳಿ ಇದನ್ನೆಲ್ಲ ಪೂರ್ಣವಾಗಿ ಸ್ಥಾಪನೆ ಮಾಡ್ತಾರೆ. ಇದನ್ನು ಬಹಳ ವಿಸ್ತಾರವಾಗಿ ಇಲ್ಲಿ ಪೂರ್ವ ಪಕ್ಷವನ್ನು ಕೂಡ ವಿಚಾರ ಮಾಡ್ತಾರೆ. ಪೂರ್ವ ಪಕ್ಷವಾಗಿ ಹೇಗೆ ಅರ್ಥ ಮಾಡ್ತಾರೆ, ಅದು ಹೇಗೆ ಸರಿ ಇಲ್ಲ, ಪ್ರಮಾಣಗಳಿಗೆ ವಿರೋಧವಾಗುತ್ತೆ, ಅದನ್ನೆಲ್ಲ ಪೂರ್ಣವಾಗಿ ವಿಚಾರ ಮಾಡ್ತಾರೆ. ಇಲ್ಲಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಎಲ್ಲ ಪ್ರಧಾನವಾದ ವಿಷಯಗಳು ಬರುತ್ತೆ. ಇಲ್ಲಿ ಸಮಾನಾಧಿಕರಣ್ಯ ಮೊದಲು ಅದು ವಿಶೇಷವಾಗಿ ಶರೀರಾತ್ಮ ಭಾವ ಸಮಾನಾಧಿಕರಣ್ಯ ಇದೆಲ್ಲವೂ ವಿಸ್ತಾರವಾಗಿ ವಿಚಾರ ಮಾಡ್ತಾರೆ ಪ್ರಮಾಣಗಳ ಪೂರ್ವಕವಾಗಿ. ಅದನ್ನು ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆ ನಮಸ್ಕಾರಗಳನ್ನು ತಿಳಿಸಿ ನಿಲ್ಲಿಸ್ಕೊಳ್ತೇನೆ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮವ್ಯಾಮೋಹತಃ ದರಿದ್ರಾಣಿ ನಾಯಮೇನೆ ಅಸ್ಮದ್ಗುರೋರ್ಭಗವತೋ ಶ್ರೇಕ ಸಿಂಧೋ ರಾಮಾನುಜಸ್ತಿರ್ನೋ ಯುಗಂ ಪ್ರಪದ್ಯೆ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಕೃಷ್ಣ